ಹಲೋ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಲಾಪಾಣಿ. ಇದು ಕಾಲಾಪಾಣಿ ಎಪಿಸೋಡ್ 3 ಗಾರ್ಜನ್. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಅಂಡಮಾನ್ನ ಫುಲ್ ಆಗಿ ಲಾಕ್ ಡೌನ್ ಮಾಡಿ ಯಾವುದೇ ರೀತಿ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗಬಾರ್ದು ಅಂತ ಎಲ್ಲಾ ವೈರ್ಲೆಸ್ ಕಮ್ಯುನಿಕೇಶನ್ ಗಳನ್ನು ಕಟ್ ಮಾಡಿದ್ದಾರೆ. ಮತ್ತೆ ಇನ್ಫೆಕ್ಟ್ ಆಗಿರೋ ನೀರ್ನ ಯಾರು ಕುಡಿಬಾರ್ದು ಅಂತ ಚೆನ್ನಾಗಿರೋ ನೀರ್ನ ಬೇರೆ ಕಡೆಯಿಂದ ತರಿಸಿ ಅದನ್ನ ಮನೆಗೆ 2 ಬಕೆಟ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡಕ್ ಶುರು ಮಾಡಿದ್ದಾರೆ. ಇದೇ ಸಮಯ ಗವರ್ನರ್ ನ ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ ಆ ಆಟಮ್ ಅನ್ನೋ ಕಂಪನಿ ಆ ಲೇಕ್ ನಿಂದ ನೀರನ್ನು ತಗೊಳ್ಳೋದು ಮಾತ್ರ ಅಲ್ಲದೆ ಬೇರೆನೋ ಒಂದ್ ರೀತಿ ಪ್ರಾಜೆಕ್ಟ್ ಮಾಡಿದಾರಂತೆ. ಅದನ್ನ ಏನು ಅಂತ ಕಂಡಿಡಿಬೇಕು ಅಂತ ಈ ಮೀಟಿಂಗ್ ಒಬ್ರು ಅಧಿಕಾರಿ ಬಂದಿಲ್ವಂತ. ಅವ್ರಿಗೆ ಏನಾಯ್ತು ಅಂತ ವಿಚಾರಿಸಿದಾಗ ಅವ್ರಿಗೂ ಕೂಡ ಈ ರೋಗ ಇನ್ಫೆಕ್ಟ್ ಆಗಿದೆ ಅಂತ. ಸೊ ಗವರ್ನರ್, ಈ ರೋಗ ಅನ್ನೋದು ನಮ್ಮ ಹತ್ರಕ್ಕೂ ಬಂದಾಯ್ತು, ಇನ್ಫೆಕ್ಟ್ ಆಗಿರೋರ್ನ ಅಡ್ಮಿಟ್ ಮಾಡೋಕ್ ನಮ್ಮಲ್ಲಿ ಬೆಡ್ ಇದೆ, ಆದ್ರೆ ಇನ್ಫೆಕ್ಟ್ ಆಗದೆ ಇರೋರ್ನ ಸೇಫ್ ಆಗಿ ಇಡೋಕ್ ಒಂದ್ ಜಾಗ ಬೇಕು ಅಂತ ಮಾತಾಡ್ತಾರೆ. ಈ ಕಡೆ ಟೂರಿಸ್ಟ್ ಕುಟುಂಬ ತೋರಿಸ್ತಾರೆ. ಅದರಲ್ಲಿ ಪಾಪ ಎಮ್ಮನ್ಗೂ ರೋಗ ಇನ್ಫೆಕ್ಟ್ ಆಗಿ ಇವರು ಪೋರ್ಟ್ ಪ್ಲೇರ್ ಹೋಗೋಸ್ಕರ ಯಾವ ಬೋಟು ಸಿಗದೆ ಅಲ್ಲಿರೋ ಒಂದು ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಆಗಿದ್ದಾರೆ. ಅವಾಗ ತಂದೆ ಅಲ್ಲಿಗೆ ಬಂದು ನಾನು ಎಷ್ಟೋ ಟ್ರೈ ಮಾಡಿದೆ, ಆದ್ರೆ ನಮ್ಗೆ ಯಾವ ಬೋಟು ಸಿಗ್ಲಿಲ್ಲ, ಮತ್ತೆ ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಜ್ಯೂಸ್ ಬಾಕ್ಸ್ ತೋರಿಸಿ ರಾತ್ರಿ ಮಗ್ಲಿದ್ನ ನಂಗೆ ಬೇಕು ಅಂತ ಹಠ ಮಾಡಿದ್ಲು. ಅವಾಗ ನಾನು ಇವಾಗ ನಿದ್ರೆ ಮಾಡು, ಬೆಳಗ್ಗೆ ನಿಂಗೆ ಕೊಡ್ತೀನಿ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿ ಮಲಗಿಸ್ದೆ. ಆದ್ರೆ ಕೊನೆವರೆಗೂ ನನ್ನಿಂದ ಇದನ್ನ ಅವಳಿಗೆ ಕೊಡೋಕಾಗ್ಲಿಲ್ಲ ಅಂತ ಹೇಳ್ತಾ ತುಂಬಾನೇ ಫೀಲ್ ಮಾಡ್ತಾರೆ. ಇದೇ ಸಮಯ ಇವರು ಇಲ್ಲಿ ಬಂದ ತಕ್ಷಣ ಆಮೆ ಹೊಟ್ಟೆಗಳನ್ನ ಒಂದ್ ಜಾಗದಲ್ಲ ಕೂತಾಕಿರ್ತಾರೆ. ಅದೀಗ ಎಲ್ಲಿದೆ ಅಂತಾನೆ ಗೊತ್ತಾಗ್ದೆ. ಹೀರೋ ಅದನ್ನ ಹೊರಗಡೆ ತೆಗೆಯೋಕ್ ಟ್ರೈ ಮಾಡ್ತಾ ಅವ್ನ ಫ್ರೆಂಡ್ ನ ನಾವಿಬ್ರು ಪಾರ್ಟ್ನರ್ಸ್, ಆದ್ರೆ ಇಲ್ಲಿ ಎಲ್ಲಾ ಕೆಲಸನ ನಾನೇ ಮಾಡ್ಬೇಕು ಅಂತ ಬೈತಾ ಇರೋವಾಗ ಇದೇ ಟೈಮ್ ದಲ್ಲಿ ಒಂದು ಬೋಟ್ ಬರ್ತಾ ಇದೆ. ಇದನ್ನ ನೋಡಿ ಇವನು ತನ್ನ ಫ್ರೆಂಡ್ ಹೇಳೋಕ್ ಬಂದಾಗ ಅವನು ಆ ಊಟ ಹಾಕಿರೋ ಮೊಟ್ಟೆಗಳನ್ನ ಕೂಲಾಕ್ ಹೊರಗಡೆ ತೆಗಿತಾನೆ. ಇದರಿಂದ ಇವರಿಬ್ರು ಸಂತೋಷ ಪಟ್ಟು ಸರಿ ಆ ಬೋಟ್ ನವನ್ ಜೊತೆ ಮಾತಾಡೋಣ ಅಂತ ಹೇಳಿ ಅವನ ಹತ್ರ ಬರ್ತಾರೆ. ಬಂದು ನಾವು ಪೋರ್ಟ್ ಪ್ಲೇರ್ಗೆ ಹೋಗ್ಬೇಕು ಅನ್ನೋ ವಿಷಯನೆಲ್ಲ ಹೇಳಿ ಎಷ್ಟು ಅಂತ ಕೇಳಿದಾಗ ಅದಕ್ಕೆ ಅವನು ಒಂದ್ ಟ್ರಿಪ್ಗೆ 50,000 ಕೇಳ್ತಾನೆ. ಇವನ್ಗ ಅವನ ಜೊತೆ ನೆಗೋಷಿಯೇಟ್ ಮಾಡಕ್ ಬರ್ತಾ ಇಲ್ಲ. ಇವಾಗ ತಾನೇ ಇವನ್ ಫ್ರೆಂಡ್ ಅವನ ಜೊತೆ ನೆಗೋಷಿಯೇಟ್ ಮಾಡೋಕೋಸ್ಕರ ಮೊದಲನೇ ಬಾರಿ ಮಾತಾಡಿ ಕೊನೆಯದ ಡೀಲ್ ನ 25,000ಕ್ಕೆ ಮುಗಿಸಿ ಇಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರೀತು ಆ ಡಾಕ್ಟರ್ ಮಾಡಿರೋ ರಿಸರ್ಚ್ ನ ನಾವೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅವ್ರ ಟೇಬಲ್ ನಲ್ಲಿ ಹುಡುಕ್ತಾಳೆ. ಆದ್ರೆ ಏನು ಸಿಗ್ತಾ ಇಲ್ಲ. ಸರಿ ಅಂತ ಇದ್ರ ಬಗ್ಗೆ ಆ ಡಾಕ್ಟರ್ ಶಶಿ ಹತ್ರ ವಿಚಾರಿಸಿದಾಗ ಆವಾಗ ಅವರು ಇವಳು ಈ ರೋಗದ ಬಗ್ಗೆ ಲೀಕ್ ಮಾಡಿರೋದ್ರಿಂದ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಇವ್ನ ಇಗ್ನೋರ್ ಮಾಡ್ತಾರೆ. ಇವಳೀಗ ಮತ್ತೆ ಆ ಟೇಬಲ್ ನಲ್ಲಿ ಚೆಕ್ ಮಾಡ್ತಾಳೆ. ಆಗ ಇವನ್ಗೊಂದು ಬಾಲ್ ಸಿಗುತ್ತೆ. ಇದನ್ನ ನೋಡಿ ಆ ಡಾಕ್ಟರ್ ಮನೆಯಲ್ಲಿ ಒಂದು ನಾಯಿ ಇದೆ, ಅದನ್ನ ನೋಡ್ಕೊಳಕ್ ಯಾರು ಇಲ್ಲ ಅನ್ನೋ ವಿಷಯ ಇವಳಿಗೀಗ ನೆನಪಾಗುತ್ತೆ. ಇಲ್ಲ ಕೇತನ್ ನೀರಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಫೀಲ್ಡ್ ವರ್ಕ್ ಮಾಡ್ತಾ ಇರೋವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ನಂಗೆ ಇನ್ನೂ ಒಂದ್ ಬಕೆಟ್ ನೀರ್ ಕೊಡ್ತೀರಾ ಅಂತ ಲಂಚ ಕೊಡಕ್ ನೋಡ್ತಾನೆ. ಆವಾಗ ಇವನು ಅವ್ರನ್ನ ಕೇಳಿ ಮಾಡೋ ರೀತಿ ನಾನೇ ಈ ಬಕೆಟ್ ನ ನಿಮ್ ಮನೆವರೆಗೂ ತಗೋಬರ್ತೀನಿ ಅಂತ ಹೇಳಿ ತಗೊಂಡೋಗ್ತಾ ಇರೋವಾಗ ಅಲ್ಲಿ SP ಬರ್ತಾರೆ. ಹಾಗ್ ಬಂದಾಗ ಅವ್ರ ಹತ್ರ ನನ್ ಕೆಲ್ಸ ಎಲ್ಲ ಮುಗುತ್ತೋ ನಾನ್ ಮತ್ತೆ ಬರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ, ನೀನ್ ಪಬ್ಲಿಕ್ ನಲ್ಲಿ ಶೂಟ್ ಮಾಡೋ ಒಂದು ದೊಡ್ಡ ಗಲಾಟೆ ಉಂಟು ಮಾಡಿದ್ಯಾ, ಸೊ ಎನ್ಕ್ವೈರಿ ಮುಗಿಯೋವರೆಗೂ ನಿನ್ ಕೆಲಸ ಇದೇನೆ. ಇವಾಗ ನಾವು ಲಂಚ್ ಮುಗಿಸ್ ಬರೋ ಅಷ್ಟರಲ್ಲಿ ಈ ಕ್ಯಾನ್ ಗಳ ನೀರನ್ನು ತುಂಬಿಸಿಡು ಅಂತ ಹೇಳಿ ಅವ್ರ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇವನು ಆ ಕ್ಯಾನ್ ಗಳ ನೀರನ್ನು ತುಂಬಿಸಿಡ್ತಾ ಇರೋವಾಗ ಕಾರ್ನಲ್ಲಿ ಒಂದು ಕಾನ್ಫಿಡೆನ್ಶಿಯಲ್ ಫೈಲ್ ಇದೆ. ಅದನ್ನಿವಾಗ ತೆರೆದು ನೋಡಿದ್ರೆ ಆಟಮ್ ಕಂಪನಿ ಲೇಕ್ ನಲ್ಲಿ ಮಾಡಿರೋ ಆ ಪ್ರಾಜೆಕ್ಟ್ ಬಗ್ಗೆ ವಿಷಯ ಇದೆ. ಸರಿ ಅಂತ ಇವನು ಅದನ್ನೆಲ್ಲ ಯಾರಿಗೂ ಗೊತ್ತಿಲ್ಲದೆ ಫೋಟೋ ತಗೋತಾನೆ. ಇಲ್ಲ ಜೋಶ್ನ ವೈರ್ಲೆಸ್ ಕನೆಕ್ಷನ್ ಗಳನ್ನ ಕಟ್ ಮಾಡಿರೋದ್ರಿಂದ ಒಂದ್ ರೇಡಿಯೋದಲ್ಲಿ ಹೀರೋನ್ ತಮ್ಮನ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಬರ್ತೀಯಾ ಅಂತ ಕೇಳ್ತಾಳೆ. ಇದೇ ಸಮಯ ಇವ್ರು ಕಾಪಾಡ್ ಕರ್ಕೊ ಬಂದಲ್ಲ ಆ ತಂದೆಯ ಮಕ್ಕಳು, ಅವರು ಕೂಡ ಇವ್ರ ಜೊತೆನೆ ಇದಾರೆ. ಆಗ ಆ ತಂಗಿ ತನ್ನ ಪ್ಯಾರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ ಅಳ್ತಾ ಇರ್ಬೇಕಾದ್ರೆ ಇವ್ರು ಅವಳನ್ನ ಸಮಾಧಾನ ಮಾಡಿ ಮಲಗಿಸ್ತಾರೆ. ಇದನ್ನೆಲ್ಲ ನೋಡಿ ಅವ್ರ ಮಗನಿಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅವ್ನ ತಂಗಿ ಒಂದ್ ತೊಂದರೆ ಇದೆ, ಫಿಟ್ಸ್ ರೀತಿ ಅವಾಗ ಬರ್ತಾ ಇರುತ್ತೆ, ಅದಕ್ಕೆ ಮಾತ್ರೆ ತಗೋಬೇಕು. ಆಗಿದ್ನೆಲ್ಲ ನೋಡಿ ಇವನು ತುಂಬಾನೇ ಹೆದರ್ಕೊಂಡಿರ್ಬೇಕಾದ್ರೆ ಇದೆಲ್ಲ ಏನೂ ಇಲ್ಲ, ಎಲ್ಲ ಸರಿ ಆಗುತ್ತೆ ಅಂತ ಅಮ್ಮ ಅವನ್ನ ಸಮಾಧಾನ ಮಾಡ್ತಾರೆ. ಇಲ್ಲಿ ಫ್ಲಾಶ್ ಬ್ಯಾಕು ಮುಗಿಯುತ್ತೆ. ಇವಾಗ ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ ಆ ತಂದೆ ನೋಡಕ್ ಬಂದು ನಮ್ಗೀಗ ಒಂದ್ ಬೋಟ್ ರೆಡಿ ಆಗಿದೆ ಅಂತ ಹೇಳಿದಾಗ ಇದನ್ನ ಕೇಳೋರು ತುಂಬಾ ಸಂತೋಷ ಪಡ್ತಾರೆ. ಅದ ತಕ್ಷಣ ಇವನು ಆದ್ರೂ ಒಂದ್ ತೊಂದರೆ ಇದೆ, ಆ ಬೋಟ್ನವನು ಒಂದ್ ಟ್ರಿಪ್ಗೆ 75,000 ಕೇಳ್ತಾ ಇದ್ದಾನೆ ಅಂತ ಹಾಗೆ 2 ಪಟ್ಟು ಜಾಸ್ತಿ ಮಾಡ್ಕೇಳಿದಾಗ ಇದನ್ ಕೇಳಿ ಅವ್ನ ಫ್ರೆಂಡೇ ಶಾಕ್ ಆಗ್ತಾನೆ. ಹಾಗೆ ಇವ್ರಿಗೂ ಬೇರೆ ದಾರಿ ಇಲ್ದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಸರಿ ಹೇಗಾದ್ರೂ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾಗ ಇವ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಆ ಕೇತನ್ ಈ ಎಲ್ಲಾ ವಿಷಯಗಳನ್ನು ಆಟಮ್ ಕಂಪನಿಯ ಚೇರ್ಮನ್ ಹೇಳೋಕೋಸ್ಕರ ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಾ ಇರೋವಾಗ ಅಲ್ಲೊಬ್ಬ ಕೆಲಸದವನು ಒಂದ್ ಟ್ಯಾಬ್ಲೆಟ್ ಬಾಕ್ಸ್ ನ ಕೆಳಗಡೆ ಬಿಲ್ಸೋಗ್ತಾನೆ. ಅದ್ ನೀವು ಅವನಿಗೆ ಎತ್ಕೊಟ್ಟು ಆ ಚೇರ್ಮನ್ಗೆ ಈ ಎಲ್ಲಾ ಫೋಟೋಸ್ ನ ತೋರಿಸಿ ನೀವು ಆ ಲೇಕ್ ನಲ್ಲಿ ಮಾಡಿರೋ ಪ್ರಾಜೆಕ್ಟ್ ಏನು ಅಂತ ಕಂಡಿಡಿಯೋಕೋಸ್ಕರ ಒಂದ್ ಟೀಮ್ ಅಲ್ಲಿ ಸರ್ಚ್ ಮಾಡಕ್ ಹೋಗ್ತಾ ಇದೆ ಅಂತ ಹೇಳಿದಾಗ ಅವ್ರು ಇದಕ್ಕೆಲ್ಲ ಒಂದ್ ಸ್ವಲ್ಪನೂ ತಲೆ ಕೆಡಿಸ್ಕೋತಾ ಇಲ್ಲ. ಯಾಕಂದ್ರೆ ಅದಕ್ಕ ಸಾಕ್ಷಿ ಇವ್ರ ಹತ್ರ ಏನು ಇಲ್ಲ ಅಂತ. ಇವಾಗ ನಮ್ ಹೀರೋ ನಮ್ಮಿಬ್ರು 25,000 ಎಕ್ಸ್ಟ್ರಾ ಹಣ ಸಿಕ್ತು ಅಂತ ಸಂತೋಷದಲ್ಲಿ ಮಾತಾಡ್ತಾ ಬರ್ತಾ ಇರೋವಾಗ ಅವ್ನ ಫ್ರೆಂಡ್ ಅವನ್ನ ಬೈಯೋಕ್ ಶುರು ಮಾಡಿ ನೀನೊಬ್ಬ ಮನುಷ್ಯನ, ಜನರೆಲ್ಲ ಇವಾಗ ಸಾಯ್ತಾ ಇದಾರೆ, ಕುಡಿಯೋಕ್ ನೀರಿಲ್ಲ, ನಿನ್ನೆ ನಮ್ ಕೂಡ ಇಲ್ಲಿ ಬಂದು ತನ್ನ ಮಕ್ಕಳನ್ನೆಲ್ಲ ಕಲ್ಕೊಂಡಿರೋ ಅವ್ರಿಗೆ ನೀನೇ ಮೋಸ ಮಾಡ್ತಾ ಇದೀಯ ಅಂತ ಹೇಳಿದಾಗ ಇಲ್ಲ ನಾನು ನಮ್ ಪಾರ್ಟ್ನರ್ಶಿಪ್ ನ ಕಾಪಾಡ್ತಾ ಇದೀನಿ ಅಂತ ಇವ್ನು ಹೇಳ್ತಾನೆ. ಹೌದು, ಪಾರ್ಟ್ನರ್ಶಿಪ್ ನ ಕಾಪಾಡೋದು ನೀನು, ಮೊಟ್ಟೆಗಳು ಸ್ಮಗ್ಲ್ ಮಾಡೋದು ನೀನು, ಆದ್ರೆ ಜೈಲ್ಗೆ ಹೋಗೋದು ಯಾರು ನಾನ್ ತಾನೆ. ನನ್ನಿಂದ ನೀನು ಎಲ್ಲಾ ವಿಷಯನೂ ತಗೋಬಿಟ್ಟೆ, ನನ್ನ ಹೆಸರು, ನನ್ನ ಮರ್ಯಾದೆ, ಕೊನೆಗೀಗ ಉಳ್ಕೊಂಡಿರೋದು ನನ್ನ ಪ್ರಾಣ ಮಾತ್ರ, ಅದನ್ನ ಇವಾಗ ತಗೋ ಅಂತ ಹೇಳಿ ತನ್ನ ಕ್ಯಾಪ್ ನ ಕೆಳಗಡೆ ಇಳಿಸ್ತಾನೆ. ಆಗೇನಂತ ನೋಡಿದ್ರೆ ಪಾಪ ಇವನ್ಗೂ ರೋಗ ಇನ್ಫೆಕ್ಟ್ ಆಗಿದೆ. ಇದನ್ನ ನೋಡಿ ನಮ್ ಹೀರೋ ಬಾ ನಾವೀಗ ಹಾಸ್ಪಿಟಲ್
ಹೋಗೋಣ ಅಂತ ಕರೀತಾನೆ. ಅದಕ್ಕೆ ಅವನು ನೀನ್ ಮಾಡ್ತಾ ಇರೋದ್ನೆಲ್ಲ ಇಲ್ಗೆ ನಿಲ್ಸು, ನಿಂಗಂತ ಒಂದ್ ಕುಟುಂಬ ಅದ, ಪಾಪಗಳನ್ನ ಜಾಸ್ತಿ ಸಂಪಾದನೆ ಮಾಡ್ಬೇಡ, ನೀನು ನಾಳೆನೆ ಅವ್ರನ್ನ ಪೋರ್ಟ್ ಪ್ಲೇಯರ್ ತಗೊಂಡೋಗ್ಬಿಡು, ನಾನು ಇಲ್ಲೇ ಇರ್ತೀನಿ. ಈ ವಿಧಿ ನನ್ನಿಂದ ಎಲ್ಲಾ ವಿಷಯಗಳನ್ನು ತಗೊಂಡು ಕೊನೆಗೆ ನನ್ನೂ ಬಾ ಅಂತ ಕರೀತಾ ಇದ್ದ. ಸರಿ ಇವಾಗ ನೀನ್ ಹೊರಡು ಅಂತ ಹೇಳಿ ಹೀರೋನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಕಡೆ ಆ ಜೋಶ್ನ ಆ ಮಗುಗ ಅವಾಗ ಫಿಟ್ಸ್ ಬರ್ತಾ ಇರುತ್ತಲ್ಲ, ಅದಕ್ಕಾದ ಮೆಡಿಸಿನ್ ತಗೊಳಗೋಸ್ಕರ ಫಾರ್ಮಸಿಗೆ ಹೊಟ್ಟಾಗ ಇವಳು ತನ್ನ ವಾಟರ್ ಬಾಟಲ್ ನ ಅವ್ರಿಗೆ ಕೊಟ್ಟು ಕಳಿಸ್ತಾಳೆ. ಇದೇ ಸಮಯ ಒಂದ್ ಫ್ಲಾಶ್ ಬ್ಯಾಕ್. ಆ ಮಗು ಒಂದ್ಸಲ ಪ್ಯಾರೆಂಟ್ಸ್ ಮೀಟಿಂಗ್ ನಡೆಯುವಾಗ ಅವಳ ಅಮ್ಮ ಅವಳ ಜೊತೆ ಬಂದು ಅಲ್ಲಿರೋ ಒಂದು ನೋಟ್ ಬುಕ್ ನಲ್ಲಿ ಅವಳ ಹೆಸರು, ರೋಲ್ ನಂಬರ್, ಗಾರ್ಡಿಯನ್ಸ್ ನೇಮ್ ಅಂತ ಎಲ್ಲಾ ವಿಷಯಗಳನ್ನ ಫಿಲ್ ಮಾಡ್ತಾರೆ. ಆದ್ರೆ ಗಾರ್ಡಿಯನ್ ಬದಲಾಗಿ ಗಾರ್ಜನ್ ಅಂತ ಬರೆದಿರ್ತಾರೆ. ಯಾಕಂದ್ರೆ ಇವ್ರಿಗೆ ಓದೋದು ಬರೆಯೋದು ಸರಿಯಾಗಿ ಬರಲ್ಲ. ಇದರಿಂದ ತಂದೆ ಹತ್ರ ನಂಗೆ ಇದ್ಯಾವುದು ಅರ್ಥ ಆಗಲ್ಲ, ಬರಲ್ಲ, ಎಲ್ಲಾ ವಿಷಯಗಳಿಗೂ ಇಂಜರಿಯೋದನ್ನ ನಿಲ್ಸಿ ಅಂತ ಹೇಳಿ ಆ ಮಗುನ ಅವ್ರ ಹತ್ರ ಬಿಟ್ಟು ಅವರಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ನಮ್ ಹೀರೋ ಆ ತಂದೆ ಜೊತೆ ಆ ಬೋಟ್ ನವನ್ನ ನೋಡಕ್ ಬಂದು ನಾವ್ ಯಾವಾಗ ಹೊರಡೋಣ ಅಂತ ಕೇಳಿದಾಗ ಅದಕ್ಕೆ ಅವನು ಒಂದ್ ವಾರ ಬಿಟ್ಟು ಬನ್ನಿ, ದುಡ್ಡನ್ನೆಲ್ಲ ವಾಪಸ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇದರಿಂದ ಇವನು ಕೋಪದಲ್ಲಿ ನಾನು ಯಾರು ಅಂತ ಗೊತ್ತಾ ಅಂತೇಳಿ ಅವನ ಜೊತೆ ಜಗಳಕ್ಕೆ ಹೋದಾಗ ಅವನು ಇವನ್ ಮೂಗಿಗೆ ಒಂದ್ ಬಿಟ್ಟು ಇವನ್ನ ಹೊಡೆದ್ ಕಳಿಸ್ಬಿಡ್ತಾನೆ. ಇಲ್ಲ ಕೇತನ್ ಆಟಮ್ ಕಂಪ್ನಿನಲ್ಲಿ ಸಿಕ್ಕಿರೋ ಆ ಟ್ಯಾಬ್ಲೆಟ್ ಏನು ಅಂತ ವಿಚಾರಿಸಿದಾಗ ಅದು ಟ್ರಾವೆಲ್ ಮಾಡೋವಾಗ ಕೆಲವರು ವಾಮಿಟ್ ಬರದೇ ಇರ್ಲಿ ಅಂತ ಯೂಸ್ ಮಾಡ್ತಾರಲ್ಲ, ಅದೇ ರೀತಿ ಸೀ ಸಿಕ್ನೆಸ್ ಅದು ಒಂದು ಮೆಡಿಸನ್ ಅಂತ. ಸೊ ಇದನ್ನ ಯಾಕೆ ಅವ್ರು ಯೂಸ್ ಮಾಡ್ಬೇಕು, ಎಲ್ಗೋ ತಪ್ಸ್ಕೊಡೋ ಪ್ಲಾನ್ ಮಾಡಿದಾರೆ ಅನ್ನೋ ವಿಷಯನ ಇವನು ಅರ್ಥ ಮಾಡ್ಕೋತಾನೆ. ಇಲ್ಲಿ ಡಾಕ್ಟರ್ ಶಶಿ ಗವರ್ನರ್ಗೆ ಈ ಒಂದು ಬ್ಯಾಕ್ಟೀರಿಯಾ 100 ವರ್ಷಗಳಿಂದ ತುಂಬಾ ಸ್ಟ್ರಾಂಗ್ ಆಗಿ ಎವಾಲ್ವ್ ಆಗಿ 89ರಲ್ಲಿ ಮೊದಲನೇ ಸಲ ಅಟ್ಯಾಕ್ ಮಾಡಿದೆ ಅನ್ನೋ ಎಲ್ಲಾ ವಿಷಯಗಳನ್ನು ಹೇಳ್ತಾ ಇರೋವಾಗ ಹೀರೋನ ಅಮ್ಮ ಒರಾಕ ಸಲ ತಮ್ಮ ಜಾಗನ್ ಬಿಟ್ಟು ಹೋಗಿರೋ ವಿಷಯನ NGO ತಿಳಿಸೋಕಳಿದ್ರಲ್ಲ, ಅದೀಗ ಗವರ್ನರ್ ಕಿವಿಗ್ ಬರುತ್ತೆ. ಆವಾಗ ಅವರು ನಾವು ಒರಾಕಸ್ನ ಕಾಪಾಡೋದು ತುಂಬಾನೇ ಮುಖ್ಯ, ಅದ್ ನಮ್ ಜವಾಬ್ದಾರಿ ಅಂತ ಹೇಳೋದನ್ನ ಕೇಳಿ ಸರಿ ಈ ಒಂದು ಟೈಮ್ ನಲ್ಲಿ ಅವ್ನ ಕಾಪಾಡೋದು ಅಷ್ಟು ಮುಖ್ಯನ ಅಂತ ಕೇಳಿದಾಗ ಹೌದು, 35 ವರ್ಷಗಳ ಹಿಂದೆ ಅಂಡಮಾನಕ್ಕೆ ಬರ್ತಾ ಇದ್ದ ಒಂದು ಶಿಪ್ ಆಕ್ಸಿಡೆಂಟ್ ಆಗಿ ಅದರಲ್ಲಿದ್ದು ಎಲ್ರೂ ತೀರ್ಕೊಂಡ್ರು. ಆದ್ರೆ ಒಬ್ಬ ಮಾತ್ರ ಹೇಗೋ ತೇಲಾಡ್ತಾ ಕೊನೆಗೆ ದಡಕ್ ಬಂದ್ ಸೇರ್ದ. ಬಿಟ್ಟಿದ್ರೆ ಅವನು ಕೂಡ ತೀರ್ಕೋತಾ ಇದ್ದ. ಆದ್ರೆ ಒರಾಕಸ್ ಅವನ್ನ ಕಾಪಾಡಿದ್ರು. ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ, ನಾನೇ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನಾನು ಅವ್ರನ್ನ ಕಾಪಾಡದೆ ಹೇಗ್ ಬಿಡ್ಲಿ, ಅದ್ ನನ್ ಜವಾಬ್ದಾರಿ ಅಂತ ಹೇಳ್ತಾರೆ. ಇಲ್ಲ ಜೋಶ್ನ ರಾತ್ರಿ ಸಮಯ ಒಂದ್ ಫಾರ್ಮಸಿ ಇರೋನ್ ಕಂಡಿಡಿದು ಅಲ್ಲಿ ಬಂದ್ ಸೇರಿದಾಗ ಅಲ್ಲೊಂದ್ ಟ್ಯಾಂಕರ್ ಆಕ್ಸಿಡೆಂಟ್ ಆಗಿ ದಬಾಕೊಂಡಿದ. ಇವಳು ಈಗ ಹೊರಗಡೆ ಬಂದು ಆ ಮೆಡಿಸನ್ ಇದೆಯಾ ಅಂತ ಹುಡುಕ್ತಾ ಇರೋವಾಗ ಅಲ್ಲೊಬ್ಬ ನಡೆದಿರೋ ಆಕ್ಸಿಡೆಂಟ್ ನಿಂದ ಏಟ್ ಆಗಿ ಪ್ರಾಣ ಹೋರಾಡ್ತಾ ಹೊರಗಡೆ ಬಿದ್ದಿದ್ದಾನೆ. ಸರಿ ಅಂತ ಇವರು ಅವ್ನ್ಗಾಗಿರೋ ಗಾಯಕ್ ಸ್ಟಿಚ್ ಮಾಡ್ತಾ ಅವನೊಬ್ಬ ಕ್ರಿಮಿನಲ್ ಅಂತ ತಿಳ್ಕೊತಾರೆ. ಆದ್ರೆ ಅವನೇನೋ ಕ್ರಿಮಿನಲ್ ಅಲ್ಲ, ತಾನಿರೋ ಏರಿಯಾ ಜನರಿಗೆ ಕುಡಿಯೋಕ್ ನೀರಿಲ್ಲ ಅಂತ ಅದ ತಗೊಂಡೋಗ್ ಬಂದಿರ್ತಾನೆ. ಅವಾಗ್ಲೇ ಈ ರೀತಿ ಆಗಿರುತ್ತೆ. ಇದೇ ಸಮಯ ಫಾರ್ಮಸಿನಲ್ಲಿ ಯಾರೋ ಇದಾರೆ ಅಂತ ಒಬ್ರು ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದು ಜೋಶ್ನನ ನೀವು ಲಾಕ್ ಡೌನ್ ನ ಮೀರಿದಿರಾ, ನಾನ್ ನಿಮ್ನ ಅರೆಸ್ಟ್ ಮಾಡ್ತೀನಿ ಅಂತ ಮಾತಾಡಿದಾಗ ಅವಾಗ ಇವರು ನಾನೊಬ್ರು ನರ್ಸ್ ICUದಲ್ಲಿರೋ ಒಬ್ರು ಪೇಷಂಟ್ ಮೆಡಿಸಿನ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ, ಇದ್ರೂ ಪರವಾಗಿಲ್ಲ ನನ್ನ ಅರೆಸ್ಟ್ ಮಾಡಿ, ಆದ್ರೆ ಆ ಪೇಷಂಟ್ ಸತ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಹೇಳಿದಾಗ ಇವರು ಸರಿ ಏನು ತೊಂದ್ರೆ ಇಲ್ಲ ಅಂತ ಹೇಳಿ ಅವ್ರನ್ನೇನು ಮಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಇವರು ಈಗ ಒಂದ್ ಸ್ವಲ್ಪ ದೂರ ಅವ್ನ ಜೊತೆ ಹೋಗಿ ಆ ಮಗು ಕೊಟ್ಟಿರೋ ವಾಟರ್ ಬಾಟಲ್ ನ ಅವನಿಗೆ ಕೊಟ್ಟು ಸೇಫ್ ಆಗಿ ಹೋಗಿ ಸೇರು ಅಂತ ಹೇಳಿ ಅವನ್ನ ಕಳಿಸಿ ಇವರು ಹೊರಟು ಬರ್ತಾರೆ. ಈ ಕಡೆ ರೀತು ಆ ಡಾಕ್ಟರ್ ಮನೆಯನ್ನು ಕಂಡಿಡಿದು ಅಲ್ಲಿಗೆ ಬಂದಾಗ ಅಲ್ಲಿ ಅವ್ರು ಸಾಕಿರೋ ಆ ಪೆಟ್ಟಿದ ಅದು ಮನೆಯಲ್ಲಿ ಯಾರು ಇಲ್ಲ ಅಂತ ಎಲ್ಲಾ ವಿಷಯಗಳನ್ನು ಕಚ್ಚಿ ನಾಶ ಮಾಡಿದ. ಇವಳು ಅದಕ್ಕೆ ಆ ಬಾಳನ್ ತೋರಿಸ್ತಾಳೆ, ಅದು ಸಮಾಧಾನ ಆಗುತ್ತೆ. ಸರಿಯಿಂದ ಒಳಗಡೆ ಬಂದು ಅದಕ್ಕೆ ಫುಡ್ ಇಟ್ಟು ಆ ಡಾಕ್ಟರ್ ಮಾಡಿರೋ ರಿಸರ್ಚ್ ಬಗ್ಗೆ ಏನಾದ್ರೂ ಡಾಕ್ಯುಮೆಂಟ್ ಸಿಗುತ್ತಾ ಅಂತ ಹುಡುಕ್ತಾ ಇರೋವಾಗ ಇವಳಿಗೊಂದು ಫೈಲ್ ಸಿಗುತ್ತೆ. ಅದರಲ್ಲಿ 1991ರಲ್ಲಿ ಕಂಡಿರೋದಾಗಿ ಎಲೆಗಳೆಲ್ಲ ಸ್ಪೈರಲ್ ರೀತಿ ಕಾಣಿಸೋ ಒಂದ್ ಗಿಡದ ಫೋಟೋ ಇದೆ. ಈ ಕಡೆ ತಂದೆ ಹಾಸ್ಪಿಟಲ್ ಬಂದು ಒಂದ್ ಬೋಟ್ ರೆಡಿ ಆಯ್ತು, ನೀನೀಗ ಹೊರಡು ಅಂತ ಕರೆದಾಗ ಅದಕ್ಕೆ ಅವರು ತುಂಬಾನೇ ಸಂತೋಷ ಪಟ್ಟು. ಆದ್ರೂ ಒಂದ್ ಸಣ್ಣ ತೊಂದ್ರೆ, ಬೆಳಗ್ಗೆ ಡಾಕ್ಟರ್ ಬಂದು ನಾನು ಇನ್ನೂ 2 ದಿನ ಬೆಡ್ ರೆಸ್ಟ್ ತಗೊಳಕ್ ಹೇಳಿದಾರೆ. ಸೊ ಇವತ್ತಾದ್ರೂ ಮೊದ್ಲೋಗಿ ಮಕ್ಳೆಲ್ಲಿದಾರೆ ಅಂತ ಹುಡುಕಿ ಅಂತ ಹೇಳ್ತಾ ಬಿಕ್ತಾರೆ. ಹಾಗೆ ನೋಡಿ ಇವರು ವಿಷಯನ ಅರ್ಥ ಮಾಡ್ಕೊಂಡು ಗಾಡಿಯನ್ ಸ್ಪೆಲ್ಲಿಂಗ್ ಸರಿಯಾಗಿ ಬರೆಯಕ್ ಬಂದ್ರೆ ಮಾತ್ರ ಗಾಡಿಯನ್ ಆಗ್ಬಿಡಲ್ಲ, ಅದಕ್ಕಾದ ಅರ್ಥ ಗೊತ್ತಿರಬೇಕು. ಇನ್ನು ಅವ್ರಿಗೆ ಮಾತ್ರ ಗಾಡಿಯನ್ ಅಲ್ಲ, ನಂಗೂ ಕೂಡ. ನಿನ್ನೆ ನಾನು ಒಂಟಿಯಾಗಿ ಬಿಟ್ಟೋಗ್ಲಿ, ಆದ್ರೆ ನಮ್ನೆಲ್ಲ ನಿರಂತರವಾಗಿ ಬಿಟ್ಟೋಗ್ ತೀರ್ಮಾನ ಮಾಡಿದ್ಯಾ, ಅದಕ್ಕೆ ಮನಸ್ ಬಂತು ಅಂತ ಕೇಳ್ತಾ ಹಾಗೆ ಅಳೋಕ್ ಶುರು ಮಾಡ್ತಾರೆ. ಆವಾಗ ಅವರು ಇಲ್ಲ ನೀವು ಕೂಡ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ, ಆ ನಂಬಿಕೆ ನಂಗಿದೆ, ಇಷ್ಟು ದಿನ ನನ್ನ ಪ್ರೀತಿಯಿಂದ ಮರ್ಯಾದೆಯಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳ್ತಾ ಇರೋವಾಗ್ಲೇ ಈ ಸೀನ್ ಕಟ್ಟಾಗಿ ಇವ್ರೀಗ ಒಂಟಿಯಾಗಿದ್ದಾರೆ. ಏನಂತ ನೋಡಿದ್ರೆ ಅವ್ರು ಆಲ್ರೆಡಿ ತೀರ್ಕೊಂಡಿದ್ದಾರೆ. ಇದೇ ಸಮಯ ಈ ವಿಷಯ ಹೀರೋಗೂ ಗೊತ್ತಾಗಿ ಅವನು ಅಲ್ಲಿಗೆ ಬಂದು ಅವ್ರ ಹತ್ರ ತಗೊಂಡಿರೋ ಹಣನ ಸೈಲೆಂಟ್ ಆಗಿ ಅವ್ರ ಬ್ಯಾಗ್ ನಲ್ಲಿ ಇಡ್ತಾನೆ. ಆಗ ಅಲ್ಲಿ ಕೆಲಸ ಮಾಡೋರೊಬ್ರು ಇದೆಲ್ಲ ನಿಮ್ ವೈಫ್ ಅಂಡ್ ಥಿಂಗ್ಸ್ ಅಂತ ಹೇಳಿ ಒಂದು ಬ್ಯಾಗ್ ಅನ್ನು ಕೊಟ್ಟಾಗ ಇವರು ಇಸ್ಕೊಂಡು ಏನು ಮಾತಾಡದೆ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕೇತನ್ ಆಟಮ್ ಕಂಪ್ನಿಗೆ ಬಂದು ಹುಡುಕೋಕ್ ಶುರು ಮಾಡ್ತಾನೆ. ಅದ್ರಲ್ಲಿ ಯಾರು ಇಲ್ಲ, ಎಲ್ರು ತಪ್ಸ್ಕೊಂಡು ಆಲ್ರೆಡಿ ಹೊರಟೋಗಿದ್ದಾರೆ. ಆಗ ತಕ್ಷಣ ಯಾರೋ ಒಬ್ಬ ಇವ್ನ ತಲೆ ಗೊಡ್ದು ಇವನ್ನ ಪ್ರಜ್ಞೆ ತಪ್ಪಿಸ್ತಾನೆ. ಇಲ್ಲಿ ಜೋಶ್ನ ಆ ಮೆಡಿಸಿನ್ ಸಿಗ್ದ ಮನೆಗ್ ಬಂದಾಗ ಅಲ್ಲಿ ಆ ಮಗು ಮತ್ತೆ ಫಿಟ್ ಶುರುವಾಗಿ ಅದರಿಂದ ಅವಳು ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ. ಈ ಕಡೆ ರೀತು ಆ ಡಾಕ್ಟರ್ ಮನೆಯಿಂದ
ಹೊರಟಾಗ ಅವ್ರು ಸಾಕಿರೋ ಆ ಪೆಟ್ಟು ಇವ್ ಹಿಂದೆನೆ ಬರ್ತಾ ಇರೋದು ನೋಡಿ ಇವಳು ಸರಿ ಅಂತ ಅದನ್ನ ತನ್ನ ಜೊತೆನೆ ಕರ್ಕೊಂಡು ಹೋಗ್ತಾಳೆ. ಇವಾಗ ಬೆಳಗ್ಗೆ ಹೀರೋ ಮಲ್ಗಿರೋವಾಗ ಆ ತಂದೆ ಬೋಟ್ ರೆಡಿ ಆಯ್ತು ಬಾ ಅಂತ ಹೇಳಿ ಅವನ್ನ ಎಬ್ಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದೇ ಸಮಯ ಜೋಶ್ನಾನು ಆ ಮೆಡಿಸನ್ ಎಲ್ಲೋ ಸಿಗುತ್ತೆ ಅಂತ ಆ ಮಕ್ಕಳನ್ನೆಲ್ಲ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಈ ಕಡೆ ಇವರು ಆ ಬೋಟ್ ನಿಲ್ದೆ ಆ ಬೋಟ್ ತಗೊಂಡ್ ಹೋಗ್ತಾ ಇದಾರೆ. ಏನಂತ ನೋಡಿದ್ರೆ ಆ ತಂದೆ ಅವನಿಗೆ ಗೊತ್ತಿಲ್ಲದೆ ಆ ಬೋಟ್ ನ ಗಣ ಕತ್ತರಿಸಾಕಿರ್ತಾರೆ. ಹೋಗ್ತಾ ಇರೋವಾಗ ಇವರು ತನ್ನ ಶೂ ಡ್ಯಾಮೇಜ್ ಆಗಿದೆ ಅಂತ ತನ್ನ ವೈಫನ್ ಶೂನಿಗ ತಗೊಂಡ್ ಹಾಕೋತಾರೆ. ಹಾಗೆ ತುಂಬಾ ದೂರ ಹೋದ್ಮೇಲೆ ಮಳೆ ಜೊತೆ ಬಿರುಗಾಳಿ ಶುರುವಾಗಿ ಅದ್ರಲ್ಲಿ ಇವರಿಬ್ರು ಸಿಗಾಕೋತಾರೆ. ಸೊ ಎಲ್ರು ಇವಾಗ ಒಂದೊಂದ್ ಕಡೆ ಹೊರಟಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಇದು ಕಾಲಾಪಾಣಿ ಎಪಿಸೋಡ್ 4 ಎರಾಬರತ ಮೋನೋ. ಆಯ್ಕೆ ಮಾಡಲ್ಪಟ್ಟವರು. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ 1943 ಜಾಪನೀಸ್ ಅಂಡಮಾನ್ ನ ಆಕ್ರಮಿಸ್ಕೋಬೇಕು ಅಂತ ಪ್ಲಾನ್ ಮಾಡಿ ಕಾಡಿನ ನಡುವೆ ಸ್ಟ್ರಾಂಗ್ ಆದ ಕಾಂಕ್ರೀಟ್ ಮತ್ತೆ ಸ್ಟೀಲ್ ನಿಂದ ಅಲ್ಲಲ್ಲಿ ಬಂಕರ್ ಗಳನ್ನ ಕಟ್ಟಿ ಅದರಲ್ಲಿ ಸೋಲ್ಜರ್ ಗಳೆಲ್ಲ ವಾಸ ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲೂ ಒಂದು ಕ್ಯಾಂಪ್ ಇದೆ. ಆ ಕ್ಯಾಂಪ್ ನಲ್ಲಿ ಒಬ್ರು ಡಾಕ್ಟರ್ ಮತ್ತೆ ಒಬ್ರು ಸೋಲ್ಜರ್ ವಾಸ ಮಾಡ್ತಾ ಇದಾರೆ. ಅವ್ರಿಗೀಗ ಬರಬೇಕಾಗಿರೋ ಫುಡ್ ಮತ್ತೆ ಮೆಡಿಸಿನ್ ಸಪ್ಲೈಸ್ ಇನ್ನೂ ಬಂದಿಲ್ಲ ಅಂತ ಮಾತಾಡ್ಕೋತಾರೆ. ಇದೇ ಸಮಯ ಹೊರಗಡೆ ಯಾರೋ ಕೂಗಾಡ್ಕೊಳ್ಳೋ ಶಬ್ದ ಕೇಳಿಸುತ್ತೆ. ಸರಿ ಅದ್ ಯಾರು ಅಂತ ನೋಡಿದಾಗ ಆ ಸಪ್ಲೈಸ್ ನೆಲ್ಲ ತರ್ತಾ ಇರೋ ಒಬ್ಬ ಸೋಲ್ಜರ್ ತುಂಬಾನೇ ಕಷ್ಟಪಟ್ಟು ತೆವಲ್ತಾ ಆ ಕಡೆ ಬರ್ತಾ ಇದ್ದಾನೆ. ಅವನೀಗ ಏನಾಯ್ತು ಅಂತ ವಿಚಾರಿಸ್ತಾರೆ. ಆಗ ನನ್ ಜೊತೆ ಬಂದಿರೋ ಎಲ್ಲಾ ಸೋಲ್ಜರ್ಸ್ನು ಪ್ಲೇಗ್ ರೀತಿ ಇರೋ ಒಂದ್ ರೋಗ ಅಟ್ಯಾಕ್ ಮಾಡಿ ಎಲ್ರೂ ತೀರ್ಕೊಂಡ್ರು. ಕೊನೆಗೆ ಉಳ್ಕೊಂಡಿರೋದು ನಾನೊಬ್ನೇ. ನಾನು ಕೂಡ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ತೀರ್ಕೋತೀನಿ. ಹಾಗೆ ತೀರ್ಕೊಂಡಿರೋ ಎಲ್ಲಾ ಸೋಲ್ಜರ್ಸ್ ಬಾಡಿನೂ ಯಾರೋ ಇಬ್ರು ಮಣ್ ಮಾಡಿದ್ರು. ಆದ್ರೆ ಅವ್ರಿಗೆ ಈ ರೋಗ ಏನೂ ಮಾಡ್ಲಿಲ್ಲ. ಅವ್ರೆ ಎರಾಬರತ ಮೋನೋ ಆಯ್ಕೆ ಮಾಡಲ್ಪಟ್ಟವ್ರು ಅಂತ ಹೇಳಿ ಕೊನೆಗೆ ಅವನು ತೀರ್ಕೋತಾನೆ. ಇಲ್ಲಿ ಬೆಳಗ್ಗೆ ಗವರ್ನರ್ ಎದ್ದು ನೀರ್ನ ತುಂಬಾನೇ ಮಿತಿಯಾಗಿ ಬಳಸ್ಕೊಂಡು ರೆಡಿ ಆಗ್ತಾ ಇರೋವಾಗ ಅಲ್ಲಿಗೆ SP ಬಂದು ಆಟಮ್ ಕಂಪನಿ ಅವರಲ್ಲ ರಾತ್ರಿನೇ ಎಲ್ಗೋ ತಪ್ಸ್ಕೊಂಡು ಹೋಗಿದಾರೆ ಅನ್ನೋ ವಿಷಯನ ಅವ್ರಿಗೆ ತಿಳಿಸ್ತಾರೆ. ಈ ಕಡೆ ಗಾಳಿ ಮಲೆನಲ್ಲಿ ಸಿಗಾಕೊಂಡು ಆ ಬೋಟ್ ಇಂಜಿನ್ ಕೆಲಸ ಮಾಡದೆ ಎಲ್ಲೋ ಒಂದ್ ಕಡೆ ದಡ ಸೇರುತ್ತೆ. ಆದ್ರೆ ಇದೇನ್ ಜಾಗ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಅಂತ ಇವ್ರಿಬ್ರು ಈಗ ನಡೆಯೋಕ್ ಶುರು ಮಾಡ್ತಾರೆ. ಈ ಕಡೆ ಮೀಟಿಂಗ್ ನಲ್ಲಿ ಆಟಮ್ ಕಂಪನಿ ಅವರೆಲ್ಲ ತಪ್ಸ್ಕೊಂಡು ಹೋಗಿರೋದ್ರ ಬಗ್ಗೆ ಮಾತಾಡಿ ಈ ವಿಷಯ ಏನಾದ್ರು ಜನರಿಗೆ ಗೊತ್ತಾದ್ರೆ ಅವರು ನಮ್ಮ ಮೇಲಿರೋ ನಂಬಿಕೆನ ಕಲ್ಕೊಂಡು ಯಾರೋ ರೂಲ್ಸ್ ಫಾಲೋ ಮಾಡಲ್ಲ. ಸೊ ಈ ವಿಷಯ ಅವ್ರಿಗೆ ರೀಚ್ ಆಗೋಕ್ಕೂ ಮುಂಚೆ ಅವರೆಲ್ಲ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಅನ್ನೋದನ್ನೆಲ್ಲ ಕಂಡಿಡಿಬೇಕು ಅಂತ ಗವರ್ನರ್ ಹೇಳಿದಾಗ SP ಅವ್ರ ಬಗ್ಗೆ ಗೊತ್ತಿರೋ ಒಬ್ಬ ಇಲ್ಲಿದ್ದಾನೆ. ಆದ್ರೆ ಅವನ್ನ ನಂಬೋಕಾಗಲ್ಲ ಅಂತ ಹೇಳ್ತಾರೆ. ಬೇರೆ ಯಾರು ಆ ಕೇತನ. ಅವನೀಗ ಇವರು ವಿಚಾರಿಸೋಕ್ ಶುರು ಮಾಡ್ತಾರೆ. ಆದ್ರೆ ಅವನು ಏನೇನೋ ಮಾತಾಡ್ತಾನೆ, ನಿಜನ್ ಮಾತ್ರ ಹೇಳ್ತಾನೆ ಇಲ್ಲ. ಇದರಿಂದ ಇವರು ಕೋಪದಲ್ಲಿ ನಿಜ ಹೇಳ್ತೀಯಾ ಇಲ್ವಾ ಅಂತ ಕೂಗಾಡ್ಕೊಂಡಾಗ ಬದ್ಲಿಗೆ ಇವನು ನಿಜ ಹೇಳಿರೋದ್ರಿಂದ ಈ ರೀತಿ ಕಷ್ಟ ಪಡ್ತಾ ಇದೀನಿ ಅಂತ ಇವನು ಕೋಪದಲ್ಲಿ ಮಾತಾಡ್ತಾನೆ. ಇವಾಗ ತಾನೇ ಇವನ್ ಬಗ್ಗೆ ಇರೋ ಒಂದು ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಅದ್ರಲ್ಲಿ ಇವನು ಮೇನ್ ಲ್ಯಾಂಡ್ ನಲ್ಲಿ ಕೆಲಸ ಮಾಡ್ತಾ ಇರೋ ಸಮಯ ಇವರೆಲ್ಲ ಸೇರಿರೋ ಒಂದು ಟೀಮ್ ಒಂದು IT ರೈಡ್ ನಡೆಸಿ ಹಣನ್ ಸೀಸ್ ಮಾಡಿ ತಗೊಬಂದಿರ್ತಾರೆ. ಆದ್ರೆ ಅದ್ರ ಬಗ್ಗೆ ಇರೋ ಒಂದು ಫೈಲ್ ಸಬ್ಮಿಟ್ ಮಾಡೋವಾಗ ಅದರಲ್ಲಿ ಲೆಕ್ಕ ತುಂಬಾನೇ ಕಡಿಮೆ ಬರ್ತಾ ಇದೆ. ಯಾಕೆ ಏನಾಯ್ತು ಅಂತ IR ಅಫಿಷಿಯಲ್ ನ ವಿಚಾರಿಸ್ತಾನೆ. ಅವಾಗ ತಾನೇ ಗೊತ್ತಾಗುತ್ತೆ ಹಣನ್ ತಗೊಂಡಿರೋದು ಅವರೇ ಅಂತ. ಇವನ್ ಇದಕ್ಕೆಲ್ಲ ಒಪ್ಕೊಳ್ದೆ ಆಗಲ್ಲ ಅಂತ ಮಾತಾಡಿದಾಗ ಅವರು ಹಣನ್ ತಗೊಂಡಿರೋ ಆರೋಪನ ಇವನ್ ಮೇಲೆ ಓರ್ಸಿ ಅದಕ್ಕಾಗಿ ಪನಿಷ್ಮೆಂಟ್ ಆಗಿ ಇವನ್ನ ಅಂಡಮಾನ್ ಟ್ರಾನ್ಸ್ಫರ್ ಮಾಡಿರ್ತಾರೆ. ಇದನ್ನೆಲ್ಲ ಇವನು ಅವ್ರ ಹತ್ರ ಹೇಳ್ತಾ ಇರೋವಾಗ ಕಾರ್ಗೋ ಅಂತ ಒಂದ್ ಮಾತು ಬರುತ್ತೆ. ಇದನ್ನ ಕೇಳಿದ ತಕ್ಷಣನೇ ಇವನ್ಗೊಂದ್ ವಿಷಯ ಕ್ಲಿಕ್ ಆಗಿ ಹಾರ್ಬರ್ ನಲ್ಲಿರೋ ಮುಕ್ಕಾಲ್ ಭಾಗ ಕಂಟೈನರ್ಸ್ ಆಟಮ್ ಕಂಪನಿ ಅವ್ರದ. ಸೊ ಅದ್ರಿಂದ ತಪ್ಸ್ಕೊಂಡಿರೋಕು ಚಾನ್ಸ್ ಇದೆ ಅಂತ ಹೇಳಿದಾಗ ಅವರು ಹೌದು ಅದಕ್ಕೆ ಚಾನ್ಸ್ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಕಡೆ ಜೋಶ್ನ ಆ ಕಾಡ್ನೊಳಗಡೆ ಇರೋ ಆ ಜಾಪನೀಸ್ ನ ಬಂಕರ್ ಬರ್ತಾಳೆ. ಯಾಕಂದ್ರೆ ಹೀರೋನ್ ತಮ್ಮ ಎಲ್ಲಿರ್ತಾನೆ ಆ ಬಂಕರ್ ನಲ್ಲಿ ಬಾಸೋ ಅಂಕಲ್ ಅಂತ ಒಬ್ರು ಸ್ಟೇ ಮಾಡಿದಾರೆ. ಅವ್ರ ಹತ್ರ ಈ ಮಗುಗ್ ಬೇಕಾಗಿರೋ ಎಲ್ಲಾ ಮೆಡಿಸನ್ ಸಿಗುತ್ತೆ ಅಂತ. ಇದರಿಂದ ಇವಳು ಅವ್ರನ್ನ ಹುಡುಕೋ ಬಂದು ಅವ್ರನ್ನ ಕರೆದಾಗ ಅವ್ರು ಇವಳನ್ನ ಹೊರಗಡೆ ಬಿಡಲ್ಲ ಅಂತ ಹೇಳ್ತಾರೆ. ಇವಾಗ ತಾನೆ ಇವಳು ತನ್ ಯಾರು ಏನಕ್ಕೆ ಇಲ್ಲಿಗೆ ಬಂದೆ ಅನ್ನೋದನ್ನೆಲ್ಲ ಹೇಳಿ ಒಂದ್ ವೇಳೆ ಸೋವಿಗ್ ಜೀವಂತವಾಗಿದ್ರೆ ಅವನನ್ನ ಈ ರೀತಿ ಕಳಿಸ್ತಾ ಇರಲಿಲ್ಲ ಅಂತ ಯಾರ ಬಗ್ಗೆನೂ ಹೇಳ್ದಾಗ ಇದನ್ನ ಕೇಳಿದ ತಕ್ಷಣ ಅವರು ಸರಿ ಅಂತ ಒಪ್ಕೊಂಡು ಇವ್ರನ್ನೆಲ್ಲ ಈಗ ಹೊರಗಡೆ ಬಿಡ್ತಾರೆ. ಇಲ್ಲಿ ರೀತು ಆ ಡಾಕ್ಟರ್ ಮಾಡಿರೋ ರಿಸರ್ಚ್ ನೆಲ್ಲ ಶಶಿಗೆ ಹೇಳಿ ಈ ಒಂದು ರೋಗಕ್ಕಾದ ಪೆಪ್ಟೈಡ್ ಇದೇನಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಇದು ಕೂಡ ಪ್ರೋಟೀನ್ ರೀತಿನೇ ಒಂದು ವಿಷಯ. 2ಕ್ಕಿಂತ ಹೆಚ್ಚು 100ಕ್ಕಿಂತ ಕಡಿಮೆ ಅಮಿನೋ ಆಸಿಡ್ಸ್ ಬಾಂಡ್ ಆಗಿದ್ರೆ ಅದನ್ನ ಪೆಪ್ಟೈಡ್ ಅಂತ ಕರೀತಾರೆ. ಸೊ ಈ ಪೆಪ್ಟೈಡ್ ಅಂಡಮಾನ್ ನ ಒಂದು ರೇರ್ ಪ್ಲಾಂಟಿನ್ ಸಿಗ್ತಾ ಇದೆ. ಅದ್ರ ಹೆಸರು ಎಕ್ನಿಶಿಯಾ. ಅದನ್ನೀಗ ನಾನು ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳೋದನ್ನ ಕೇಳಿ ಇವರು ಇದೆಲ್ಲ ಏನು ಬೇಡ ಇದು ಜಸ್ಟ್ ಥಿಯರಿ ಮಾತ್ರ, ಇಲ್ಲಿ ಕೆಲಸ ಮಾಡೋಕ್ ಯಾರು ಇಲ್ಲ, ಜನರೆಲ್ಲ ಸಾಯ್ತಾ ಇದಾರೆ, ಸೊ ಬೇಡ ಅಂತ ಹೇಳಿ ಅವರಲ್ಲಿಂದ ಹೊರಟೋಗ್ತಾರೆ. ಇದೇ ಸಮಯ ಹಾರ್ಬರ್ ನಲ್ಲಿರೋ ಕಂಟೈನರ್ ಗಳನ್ನೆಲ್ಲ ಚೆಕ್ ಮಾಡಿದಾಗ ಇವ್ರು ಗೆಸ್ ಮಾಡಿರೋದು ಸರಿನೇ. ಆಟಮ್ ಕಂಪನಿ ಅವರೆಲ್ಲ ಕಂಟೈನರ್ ಮುಖಾಂತರ ತಪ್ಸ್ಕೊಳ್ಳೋಕ್ ಟ್ರೈ ಮಾಡಿ ಇವಾಗ ಸಿಗಾಕೊಂಡಿದ್ದಾರೆ. ಈ ನ್ಯೂಸ್ ಈಗ SP ಗೊತ್ತಾಗುತ್ತೆ. ಇವರಿಬ್ರು ಈಗ ಕಾಡ್ನಲ್ಲಿ ತುಂಬಾ ದೂರ ನಡೆದು ಕೊನೆಗೊಂದು ಕ್ಯಾಂಪ್ ಇರೋದು ನೋಡಿ ಅಲ್ಲಿ ಬಂದು ಯಾರಾದ್ರೂ ಇದಾರ ಅಂತ ಹುಡುಕ್ತಾರೆ. ಅದ್ರಲ್ಲಿ ಯಾರು ಇಲ್ಲ. ಆವಾಗ ತಾನೇ ತಂದೆ ಅಲ್ಲಿರೋ ಒಂದು ವಾಟರ್ ಬಾಟಲ್ ನೋಡಿ ಅದ್ರಲ್ಲಿರೋ ನೀರ್ನ ಕುಡಿಯೋಕ್ ಟ್ರೈ ಮಾಡ್ತಾರೆ. ಆವಾಗ ಇವನು ಅವ್ರನ್ನ ತಡೆದು ಅಲ್ಲಿ ಆ ರೋಗದಲ್ಲಿ ಸತ್ಬಿದಿರೋ ಕೆಲವು ಹೆಣಗಳನ್ನ ತೋರಿಸಿ ಇವರು ಲಾಕ್ ಡೌನ್ ಮುಂಚೆನೆ ಇನ್ಫೆಕ್ಟ್ ಆಗಿರೋ ನೀರ್ನ ತಗೊಬಂದಿರ್ತಾರ ಅಂತ ವಿಷಯ ಹೇಳ್ತಾನೆ. ಸರಿ ಅವರೆಲ್ಲ ಯಾರು ಅಂತ ನೋಡಿದ್ರೆ ಅವರು ಕೂಡ ನಮ್ ಹೀರೋ ರೀತಿನೇ ಆಮೆ ಮೊಟ್ಟೆಗೆಲ್ಲ ಸ್ಮಗ್ಲ್ ಮಾಡಿ ಅದನ್ನ ಮಾರಾಟ ಮಾಡೋ ಸ್ಮಗ್ಲರ್ಸ್. ಇಲ್ಲಿ ಆ ಬೋಸ್ ಅಂಕಲ್ ಇವ್ರನ್ನೆಲ್ಲ ಫುಲ್ ಆಗಿ ಚೆಕ್ ಮಾಡದ್ಮೇಲೆ ತಾನೆ ಕೊನೆಗೆ ಬಂಕರ್ ಬಿಡ್ತಾರೆ. ಈಗ ಹೊರಗಡೆ ಬಂದ್ಮೇಲೆ ಅನ್ನ ಅಲ್ಲಿರೋ ವಿಷಯಗಳನ್ನೆಲ್ಲ ತುಂಬಾನೇ ಆಶ್ಚರ್ಯಪಟ್ಟು ನೋಡೋಕ್ ಶುರು ಮಾಡ್ತಾನೆ. ಅದೆಲ್ಲ ಏನಂದ್ರೆ ಆ ಜಾಪನೀಸ್ ಡಾಕ್ಟರ್ ಆ ರೋಗದ ಬಗ್ಗೆ ಮಾಡಿರೋ ಡಾಕ್ಯುಮೆಂಟ್ಸ್ ಮತ್ತೆ ಜರ್ನಲ್ಸ್. ಇವಾಗ SP ಆಟಮ್ ಕಂಪನಿ ಅವರ ವಿಚಾರಿಸಿ ಅವ್ರೆಲ್ಗೋ ಪ್ಲಾನ್ ಮಾಡಿದ್ರು ಅನ್ನೋ ವಿಷಯನ ಹೇಳ್ತಾನೆ ಇಲ್ಲ ಅಂತ ಗವರ್ನರ್ ರಿಪೋರ್ಟ್ ಮಾಡ್ತಾ ಇರೋವಾಗ ಆ ಕೇತನ್ ಬೇಕಾದ್ರೆ ನಾನ್ ಟ್ರೈ ಮಾಡ್ಲಾ
ಅವ್ರ ವೀಕ್ ಪಾಯಿಂಟ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನನ್ ನಂಬಿ ಅಂತ ಹೇಳಿ ಅವ್ರನ್ನೀಗ ನೋಡಕ್ ಬರ್ತಾನೆ. ಈ ಕಡೆ ರೀತು ಆ ಡಾಕ್ಟರ್ ಶಶಿಗ್ ಹೇಳ್ದೆ, ಆ ಎಗ್ನೀಷಿಯಾ ಪ್ಲಾಂಟ್ ಅನ್ನೋದು ಜೆನ್ಕಿನ್ಸ್ ನ ಬಯೋಪಾರ್ಕ್ ಅನ್ನೋ ಒಂದ್ ಜಾಗದಲ್ಲಿ ಒಂದ್ ಎಕರೆ ಪೂರ್ತಿ ಬೆಳೆದಿದೆ ಅನ್ನೋ ವಿಷಯ ತಿಳ್ಕೊಂಡು ಅಲ್ಲಿಗೆ ಬಂದ್ಸಿರ್ತಾಳೆ. ಆದ್ರೆ ಅಲ್ಲಿ ಯಾವ್ದೇ ರೀತಿ ಪ್ಲಾಂಟ್ ಗಳು ಇಲ್ಲ. ಆ ಪ್ಲಾಂಟ್ ಗಳಿದ್ದ ಒಂದ್ ಎಕರೆ ಜಾಗನು ಈಗ ಕಂಪ್ಲೀಟ್ ಆಗಿ ನಾಶವಾಗಿ ನೋಡೋಕ್ ಬಯಲ್ ರೀತಿ ಕಾಣಿಸ್ತಾ ಇದೆ. ಇವಾಗ ಈ ಕಡೆ ಇವ್ರಿಗೆ ಆ ಕ್ಯಾಂಪ್ ನಲ್ಲಿ ಒಂದು ಕ್ಯಾಮ್ರಾ ಸಿಗುತ್ತೆ. ಅದ್ರಲ್ಲಿ ಈ ಕ್ಯಾಂಪ್ ನಲ್ಲಿ ಇದ್ದವರು ಆ ಒರಾಕ ಮಕ್ಕಳನ್ನ ಸ್ಮೋಕ್ ಮಾಡಿಸೋದು, ಅವ್ರಿಗೆ ಆಲ್ಕೋಹಾಲ್ ಕುಡಿಸೋದು ಅಂತೆಲ್ಲ ಮಾಡಿ ಕೊನೆಗೆ ಇವ್ರು ತಂದಿರೋ ಇನ್ಫೆಕ್ಟ್ ಆಗಿರೋ ನೀರ್ನ ಆ ಮಕ್ಳಿಗೆ ಕುಡಿಸ್ಬಿಡ್ತಾರೆ. ಇದನ್ನ ನೋಡಿ ಇವರಿಬ್ರು ಶಾಕ್ ಆಗಿ ಅದರಿಂದ ಯಾವ ಒರಾಕಸು ಇಲ್ಲಿ ಇಲ್ಲ, ಎಲ್ರು ತೀರ್ಕೊಂಡಿದಾರ ಅಂತ ಕಾಣಿಸ್ತಾ ಇದೆ ಅಂತ ಮಾತಾಡ್ತಾ ಇರೋವಾಗ ತಕ್ಷಣನೇ ನಮ್ ಹೀರೋ ಬ್ಯಾಗ್ ನಿಂದ ಆಮೆ ಮೊಟ್ಟೆಗಳೆಲ್ಲ ಕೆಳಗಡೆ ಬೀಳ್ತಾವೆ. ಆಗ ತಂದೆನೂ ಇದನ್ನ ನೋಡಿ ಅವ್ನ್ ಮಾಡ್ತಾ ಇರೋ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡ್ಕೊಂಡು, ನೀನು ಇದಕ್ಕೋಸ್ಕರನೇ ನಮ್ಮನ್ನ ಇಲ್ಲಿ ಫೋರ್ಸ್ ಮಾಡಿ ಕರ್ಕೊ ಬಂದು ನನ್ನ ಇಂಟಿನ ಬಲಿ ಕೊಡೋಗ್ ಮಾಡ್ದೆ ಅಲ್ಲ, ನನ್ ಕುಟುಂಬನ ಈಗ ನಾಶ ಮಾಡ್ಬಿಟ್ಟೆ. ನೀನೊಬ್ಬ ಸರಿಯಾದ ಗೈಡ್ ಅಲ್ಲ, ಸ್ವಾರ್ಥಿ, ನಮ್ನೀಗ ತಪ್ಪದ ದಾರಿ ಕರ್ಕೊಂಡೋಗಿದ್ಯಾ. ಇನ್ಮೇಲೂ ನಿನ್ ಜೊತೆ ನನಗ್ ಬರೋಕಾಗಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ಅಂತ ಅವನ್ನ ಚೆನ್ನಾಗಿ ಬೈದು ಅವ್ರೊಬ್ರೆ ಅಲ್ಲಿಂದ ಹೊರಡ್ತಾರೆ. ಹಾಗ ಹೊರಟು ಒಂದ್ 4-5 ಹೆಜ್ಜೆ ಇಟ್ಟ ತಕ್ಷಣ ಪ್ರಾಣಿಗಳ್ಗಂತ ಗುಂಡಿ ತೋಡ್ ಸೆಟ್ ಮಾಡಿರೋ ಒಂದ್ ಟ್ರಾಪ್ ನಲ್ಲಿ ಬಿದ್ದು ಪಾಪ ಇವ್ರಾಗೆ ಪ್ರಜ್ಞೆ ತಪ್ಪೋಗ್ತಾರೆ. ಇಲ್ಲಿವಾಗ ಅವ್ರನ್ನ ವಿಚಾರಿಸಕಂತ ಹೋಗಿರೋ ಆ ಕೇತನ್ ಮತ್ತೆ ಬಂದು ಗವರ್ನರಿಗೆ ಒಂದ್ ಸ್ಲಿಪ್ ಕೊಡ್ತಾನೆ. ಅದೇನಂತ ನೋಡಿದ್ರೆ ಅವರು ತಪ್ಸ್ಕೊಂಡು ಪ್ಲಾನ್ ಮಾಡಿರೋ ಅವನ್ ಜಾಗದ ಕೋಆರ್ಡಿನೇಟ್ಸ್. ಆಗ ಇವ್ರು ಅದನ್ನ ಒಂದ್ ಮ್ಯಾಪ್ ನಲ್ಲಿ ಚೆಕ್ ಮಾಡೋದಕ್ಕೆ ಗೊತ್ತಾಗುತ್ತೆ, ಅದು ಬರ್ಮಾದ ಕಂಟ್ರೋಲ್ ನಲ್ಲಿ ಬರ್ತಾ ಇರೋ ಒಂದ್ ಐಲ್ಯಾಂಡ್, ಅದ್ರ ಹೆಸರು ಅಕ್ಸ್ಲಿ ಅಂತ. ಇವಾಗ ತಾನೆ ಆ ಕೇತನ ವಿಷಯ ಹೇಳ್ತಾನೆ, 1-2 ವಾರಕ್ಕೆ ಮುಂಚೆ ಆಟಮ್ ಕಂಪನಿಯ ಚೇರ್ಮನ್ ತನ್ನ ವೈಫಿಗೆ ಗಿಫ್ಟ್ ಆಗಿ ಕೊಡೋಕೋಸ್ಕರ ಆ ಟೋಟಲ್ ಐಲ್ಯಾಂಡ್ ನೇ ತಗೊಂಡಿದ್ದಾನಂತೆ. ಇದನ್ನೆಲ್ಲ ಗವರ್ನರ್ ಕೇಳಿ ನಾವು ಅವ್ರನ್ನ ಅಲ್ಲಿಗೆ ಹೋಗಕ್ ಬಿಡೋಣ. ಯೋಚನೆ ಮಾಡಿ ಈ ರೋಗ ಸ್ಪ್ರೆಡ್ ಆಗೋಕ್ ಶುರುವಾಗಿ ಮೊದಲನೇ ಬಾರಿ ನಮ್ಗೊಂದು ಸೇಫ್ ಆಗಿ ಜಾಗ ಸಿಕ್ಕಿದೆ, ಅಲ್ಲಿ ಎಲ್ರು ಸೇಫ್ ಆಗಿರ್ಬೋದು. ಸೊ ಇನ್ಫೆಕ್ಟ್ ಆಗದೆ ಇರೋ ಎಲ್ರನ್ನು ಐಸೋಲೇಟ್ ಮಾಡಿ ಅಲ್ಲಿ ಕಲ್ಸೋಣ ಅಂತ ತೀರ್ಮಾನ ಮಾಡ್ತಾರೆ. ಈ ಕಡೆ ಬಂಕರ್ ನಲ್ಲಿ ಅನ್ನ ಆ ಜಾಪನೀಸ್ ಡಾಕ್ಟರ್ನ ಜರ್ನಲ್ಸ್ ನೆಲ್ಲ ಓದ್ತಾ ಇರೋದನ್ನ ಅಂಕಲ್ ನೋಡಿ, ನಿಮ್ಮನ್ನ ನಾನು ನನ್ನ ಬಂಕರ್ ಬಿಟ್ಟು ಒಂದ್ ದೊಡ್ಡ ತಪ್ಪು ಮಾಡಿದೆ. ಇಲ್ಲಿರೋ ರೂಲ್ಸ್ ಏನು ಅಂದ್ರೆ ನನ್ನ ವಸ್ತುಗಳನ್ನ ಯಾರು ಮುಟ್ಬಾರ್ದು, ರೂಲ್ಸ್ ಯಾರು ಬ್ರೇಕ್ ಮಾಡಬಾರ್ದು ಅಂತ ಬೈತಾ ಇವ್ರದೊಂದು ಕತೆ ಆಡೋಕ್ ಶುರು ಮಾಡ್ತಾರೆ. 1974ರಲ್ಲಿ ಅಟ್ಯಾಕ್ ಮಾಡಿರೋ ಸ್ಮಾಲ್ ಫಾಕ್ಸ್ ನಿಂದ ಇವರು ತನ್ನ ಅಣ್ಣ ತಮ್ಮಿಂದನ ಕಲ್ಕೊಂಡ್ರಂತೆ. ಅದಾದ್ಮೇಲೆ 20 ವರ್ಷಗಳ ಹಿಂದೆ ಅಟ್ಯಾಕ್ ಮಾಡಿರೋ ಮಲೇರಿಯಾದಿಂದ ಇವರು ತನ್ನ ಕುಟುಂಬ ಮತ್ತೆ ತನ್ನ ಮಗನ್ನ ಕಲ್ಕೊಂಡ್ರಂತೆ. ಅವನ ಹೆಸರೇ ಸೋವಿಕ್, ಜೋಶ್ನನ ಫ್ರೆಂಡು. ಕೊನೆಗೆ 2020ರಲ್ಲಿ ಬಂದು ಕೋವಿಡ್ ನಿಂದ ನಾನು ತಪ್ಸ್ಕೊಂಡು ಜೀವಂತವಾಗಿದ್ದೀನಿ. ಇದಕ್ಕೆ ಕಾರಣ ನಾನು ಫಾಲೋ ಮಾಡ್ತಾ ಇರೋ ಸ್ಟ್ರಿಕ್ಟ್ ಆದ ರೂಲ್ಸ್. ಅದನ್ನ ಬ್ರೇಕ್ ಮಾಡ್ತಾ ಇರೋ ನಿಮ್ಮನ್ನ ಹೊರಗಡೆ ಕಲ್ಸೋದ್ ಬಿಟ್ರೆ ನನ್ ಬೇರೆ ದಾರಿ ಇಲ್ಲ ಅಂತ ಬೈತಾ ಇರ್ಬೇಕಾದ್ರೆ ಆ ಮಗು, ನಿಮಗ್ ಮ್ಯಾನಸ್ ಅನ್ನೋದು ಸ್ವಲ್ಪನೂ ಇಲ್ವಾ? ನಿಮ್ಮ ಹತ್ರ ಇರೋ ವಿಷಯಗಳನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋಬೇಕು. ನಿಮ್ಗಂತ ಯಾರು ಇಲ್ಲ ಅಂದ್ಮೇಲೂ ನೀವು ಇಷ್ಟು ದಿನ ಜೀವಂತವಾಗಿ ಸರ್ವೈವ್ ಮಾಡಿದೀರಾ, ಆದ್ರೆ ಏನ್ ಪ್ರಯೋಜನ? ಇದನ್ನ ಯಾರಿಗೋಸ್ಕರ ಅಂತ ಕೇಳಿದಾಗ ಅದಕ್ಕೆ ಅವ್ರಿಗೆ ಮಾತೆ ಬರ್ದೆ ಅವ್ರ ಹಾಗೆ ಫ್ರೀಸ್ ಆಗ್ತಾರೆ. ಇದೇ ಸಮಯ ರೀತು ಹಾಸ್ಪಿಟಲ್ ಬಂದಾಗ ಅಲ್ಲಿ ಯಾರೋ 3 ಜನ ತೀರ್ಕೊಂಡಿದಾರೆ. ಇವಳಿಗ ಡಾಕ್ಟರ್ ಶಶಿ ಹತ್ರ ಸಾರಿ ಕೇಳ್ಕೊತಾಳೆ. ಅದಕ್ಕೆ ಅವರು, ನೀನ್ ಒಳ್ಳೇದ್ ಮಾಡ್ಬೇಕು ಅಂತ ಮಾಡ್ಬೇಕಾಗಿರೋ ಒಳ್ಳೇದ್ನ ಬಿಟ್ಬಿಡ್ತೀಯಾ, ಹೀಗ್ ಮಾಡೋದ್ ನಿಲ್ಸು ಅಂತ ಆರ್ಷಾಗ್ ಮಾತಾಡಿ ಅವ್ರಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಇವಳು ಫೀಲ್ ಮಾಡ್ತಾ ಕೂತಿರೋವಾಗ ಅಲ್ಲಿಗ ಕೇತನ್ ಬಂದು ತಾನ್ ಯಾರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಸಮಯ SP ಯಾರೋ 3 ಜನ NGO ವರ್ಕರ್ಸ್ ಆ ಒರಾಕಸ್ ಜಾಗದಲ್ಲಿ ಸತ್ ಬಿದ್ದಿದ್ರಂತೆ. ಅವ್ರ ಅಟಾಪ್ಸಿ ರಿಪೋರ್ಟ್ ಬಗ್ಗೆ ವಿಚಾರಿಸೋಕೋಸ್ಕರ ಅವರು ಈಗ ಅಲ್ಲಿಗೆ ಬರ್ತಾರೆ. ಹಾಗ್ ಬಂದು ಆ ಕೇತನ್ ಮಾತ್ರ ಸಪರೇಟ್ ಆಗಿ ಕರ್ಕೊಂಡೋಗಿ, ನಂಗೇನೋ ಒಂದ್ ವಿಷಯ ತಪ್ಪಿದ ಅಂತ ಕಾಣಿಸ್ತಾ ಇದೆ. ಆ IT ರೈಡ್ ನಡೆದು 4 ವರ್ಷ ಆಯ್ತು, ನೀನ್ ಇಲ್ಲಿಗೆ ಬಂದು 2 ವರ್ಷ ಆಯ್ತು ಅಂತ ನಡೆದಿರೋ ನಿಜನೆಲ್ಲ ಹೇಳೋಕ್ ಶುರು ಮಾಡ್ತಾರೆ. ಏನಂತ ನೋಡಿದ್ರೆ ಆ ರೈಡ್ ನಲ್ಲಿ ಮಿಸ್ ಆಗಿರೋ ಹಣನ ತಗೊಂಡಿರೋದು ಇವನೇ. ಆಗ ಇವನು ವಿರುದ್ಧವಾಗಿ ನಿಂತಿರೋ ಒಬ್ರು ಜೂನಿಯರ್ ಆಫೀಸರ್ ತಲೆ ಮೇಲೆ ಈ ಅಪವಾದನೆಲ್ಲ ಒರೆಸಿ ಅವ್ರ ಕರಿಯರ್ನೇ ನಾಶ ಮಾಡಿ ಕೊನೆಗೆ ಇಲ್ಲಿಗೆ ಬಂದಿರ್ತಾನೆ. ಇದು ಮಾತ್ರ ಅಲ್ಲದೆ ರಾತ್ರಿ ಇವನು ಆಟಮ್ ಕಂಪ್ನಿಗೆ ಬಂದಲ್ಲ, ಆಗ ಯಾರೋ ಇವನ್ ತಲೆ ಕೊಡ್ದಿರ್ತಾರೆ. ಆದ್ರೆ ಇವನು ಪ್ರಜ್ಞೆ ತಪ್ಪಿರಲ್ಲ, ಹಾಗೆ ಹೇಳಿರೋದಲ್ಲ ಸುಳ್ಳು. ಆವಾಗ ಇವನು ಅವ್ರಿಗೆ ತಪ್ಸ್ಕೊಳಕ್ ಹೆಲ್ಪ್ ಮಾಡ್ತೀನಿ ಅಂತ ಒಂದ್ ಪ್ಲಾನ್ ಮಾಡಿರ್ತಾನೆ. ಅದೇನಂದ್ರೆ ಈ ಒಂದ್ ಟೈಮ್ ನಲ್ಲಿ ನೇವಿ ಮತ್ತೆ ಕೋಸ್ಟ್ ಗಾರ್ಡ್ಸ್ ದಾಟಿ ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗೋದು ಸಾಧ್ಯನೇ ಇಲ್ಲ. ಅದರಿಂದ ನೀವು ತಪ್ಸ್ಕೊಳ್ಳೋ ರೀತಿ ತಪ್ಸ್ಕೊಂಡು ಮತ್ತೆ ಅವ್ರ ಹತ್ರ ಸಿಗಾಕೊಂಡಾಗ ನೀವು ಹೊರಟಿರೋ ಐಲ್ಯಾಂಡಿನ ಬಗ್ಗೆ ಗವರ್ನರ್ ವಿಷಯ ಗೊತ್ತಾಗಿ ಅಲ್ಲಿ ಜನರನ್ನ ಸೇಫ್ ಆಗಿ ಇಡೋಕೋಸ್ಕರ ಅವರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ನೀವು ಯಾವ್ದೇ ರೀತಿ ಕಂಡೀಷನ್ಸ್ ಇಟ್ರು ಅದಕ್ಕೆ ಅವರು ಖಂಡಿತ ಒಪ್ಕೊಳ್ಳೇಬೇಕು. ಒಂದ್ ವೇಳೆ ನೀವೇ ಇದನ್ನ ಅವ್ರ ಹತ್ರ ಹೇಳೋಕ್ ಹೋದ್ರೆ ಅವ್ರು ಹೇಳೋದನ್ನ ನೀವು ಕೇಳ್ಬೇಕಾಗುತ್ತೆ. ಸೊ ಅದ್ ಬೇಡ ಅಂತ ಈ ರೀತಿ ಒಂದ್ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾನೆ. ಸೊ ಇದನ್ನೆಲ್ಲ SP ಸರಿಯಾಗಿ ಗೆಸ್ ಮಾಡಿ ಹೇಳ್ದಾಗ, ಒಂದ್ ವೇಳೆ ನಾನು ಇದನ್ನ ಮಾಡಿದ್ರು ಕೂಡ ನಿಮ್ಮ ಹತ್ರ ಅದ್ ಪ್ರೂಫ್ ಏನಿದೆ, ನಿಮ್ಮಿಂದ ನನ್ನ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಇಲ್ದೆ ಹೋದ್ರೆ ಈ ಡೀಲ್ ನಡೆಯಲ್ಲ, ಮತ್ತೆ 5,000 ಜನರ ಪ್ರಾಣನ ನಂಗೋಸ್ಕರ ನೀವು ಒತ್ತೆ ಇಡವ ಅಂತ ಹೇಳಿ ಅವನಲ್ಲಿಂದ ಹೊರಡ್ತಾನೆ. ಈ ಕಡೆ ಆಟಮ್ ಕಂಪ್ನಿಯವರು ಅಟು ಹೊಸಡ ಯಾವ್ದೋ ಒಂದು ಪ್ರಾಜೆಕ್ಟ್ ಫೈಲ್ ನ ತಮ್ಮ PC ಇಂದ ಡಿಲೀಟ್ ಮಾಡ್ತಾರೆ. ಇಲ್ಲಿ ರೀತು ಆ ತೀರ್ಕೊಂಡಿರೋ 3 ಜನ NGO ವರ್ಕರ್ಸ್ ನ ರಿಪೋರ್ಟ್ ನೋಡಿದಾಗ ಅದ್ರಲ್ಲಿ ಒಬ್ಬನ ಫೋಟೋದಲ್ಲಿ ಸ್ಪೈರಲ್ ರೀತಿ ಇರೋ ಒರಾಕಸ್ ನ ಸಿಂಬಲ್ ಇದೆ. ಇದನ್ನ ಎಲ್ಲೋ ನೋಡಿದೀನಿ ಅಂತ ಇವಳು ತನ್ನ ಹತ್ರ ಇರೋ ಎಕ್ನಿಷಿಯಾ ಪ್ಲಾಂಟ್ ಫೋಟೋ ಜೊತೆ ಮ್ಯಾಚ್ ಮಾಡ್ತಾಳೆ. ಅದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಈ ಒಂದ್ ಗಿಡನ ಈ ರೋಗಕ್ಕೆ ಸರಿಯಾದ ಮೆಡಿಸನ್ ಅನ್ನೋದನ್ನ ಮತ್ತೆ ಇವಳು ಸ್ಟ್ರಾಂಗ್ ಆಗಿ ಕನ್ಫರ್ಮ್ ಮಾಡ್ಕೋತಾಳೆ.
ಇಲ್ಲಿ ನಮ್ ಹೀರೋನು ಕೂಡ ಆ ಸಿಂಬಲ್ ನ ಫಾಲೋ ಮಾಡ್ತಾನೆ. ಕಾಡ್ನಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಕೊನೆಗ ಒರಾಕಸ್ ಇರೋ ಜಾಗನ ಕಂಡಿಡಿದು ಬಿಡ್ತಾನೆ. ಆದ್ರೆ ಅವ್ರ ಇನ್ಫೆಕ್ಟ್ ಆಗಿರೋ ನೀರನ್ನ ಕುಡಿದ್ರು ಕೂಡ ಅವ್ರಿಗೇನು ಆಗ್ತಾ ಇಲ್ಲ. ಎಲ್ರು ತುಂಬಾ ಚೆನ್ನಾಗಿದ್ದಾರೆ. ಇವಾಗ ಬೋಸೋ ಅಂಕಲ್, ನಾನು ನನ್ನ ವಸ್ತುಗಳನ್ನ ಯಾರ ಜೊತೆನೂ ಶೇರ್ ಮಾಡ್ಕೊಳಲ್ಲ, ಆದ್ರೆ ನಾಲೆಜ್ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ತುಂಬಾ ವರ್ಷಗಳ ಹಿಂದೆನೆ ಈ ರೋಗ ಅನ್ನೋದು ಅಟ್ಯಾಕ್ ಮಾಡಿದೆ. ನಾನು ಇದ್ರ ಬಗ್ಗೆ ಕೇಳಿದ ತಕ್ಷಣನೇ ಎಲ್ಲೋ ಇದನ್ನ ಓದಿದೀನಿ ಅನ್ನಿಸ್ತು ಅಂತ ಆ ಜಾಪನೀಸ್ ಡಾಕ್ಟರ್ನ ಜರ್ನಲ್ ತೋರಿಸಿ 80 ವರ್ಷಕ್ಕೂ ಮುಂಚೆನೆ ಇವರು ಈ ರೋಗಕ್ಕಾದ ಇಮ್ಯುನಿಟಿ ಪವರ್ ಇರೋ ಇಬ್ಬರನ್ನ ಕಂಡಿಡಿದ್ರು ಅಂತ ಹೇಳ್ತಾ ಇರೋ ಸಮಯ ಇವಾಗ ತಾನೇ ಆ ಫ್ಲಾಶ್ ಬ್ಯಾಕ್ ಸೀನ್ ನಲ್ಲಿ ಆ ಜಾಪನೀಸ್ ಡಾಕ್ಟರ್ ಆ ಇಬ್ರು ಯಾರು ಅಂತ ಹುಡುಕಿ ಕೊನೆಗೆ ಅವ್ರನ್ನ ಕಂಡಿಡಿದಾಗ ಅವರು ಆ ಸತ್ತಿರೋ ಜಾಪನೀಸ್ ಸೋಲ್ಜರ್ಗಳನ್ನೆಲ್ಲ ಮಣ್ಣು ಮಾಡಿ ಅವ್ರ ಸಮಾಧಿ ಮೇಲೆ ಆ ಎಕ್ನಿಷಿಯಾ ಪ್ಲಾಂಟ್ ನ ಬಿತ್ತನೆ ಮಾಡ್ತಾ ಇದಾರೆ. ಅವರೇ ಆ ಒರಾಕಸ್ ಅಂಕಲ್. ಈಗ ಈ ಪ್ರಪಂಚದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಒಂದು ವಿಷಯ ಮಾತ್ರ ಕಾಮನ್, ಎಲ್ಲ ಸರ್ವೈವರ್ಸ್. ಕೆಲವು ಸರ್ವೈವ್ ಮಾಡ್ತವೆ, ಕೆಲವು ನಾಶ ಆಗ್ತವೆ. ಈ ಪ್ರಕೃತಿ ಯಾರನ್ನ ಆಯ್ಕೆ ಮಾಡುತ್ತೋ ಅವ್ರು ಮಾತ್ರ ಕೊನೆಗೆ ಜೀವಂತವಾಗಿ ಉಳ್ಕೋತಾರೆ. ಅವರೇ ಎರಾಬರೆತ ಮೋನೋ, ಅವರೇ ಆ ಒರಾಕಸ್ ಆಯ್ಕೆ ಮಾಡಲ್ಪಟ್ಟವರು ಅಂತ ಹೇಳ್ತಾ ಇರೋವಾಗ್ಲೇ ಇಲ್ಲಿ ಆಟಮ್ ಕಂಪ್ನಿಯ ಚೇರ್ಮನ್ ನ ಹೆಂಡತಿ ಅವ್ರಿಗೂ ಈಗ ಈ ರೋಗ ಇನ್ಫೆಕ್ಟ್ ಆಗುತ್ತೆ. ಇವಾಗ ಈ ರೋಗಕ್ಕಾದ ಕ್ಯೂರ್ ಏನು ಅಂತ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿದೆ. ಇಲ್ಲಿಗೆ ಎಲ್ಲಾ ತೊಂದ್ರೆನೂ ಮುಗುತ್ತಾ? ಇಲ್ಲ, ಇನ್ಮೇಲೆ ತಾನೇ ಶುರುವಾಗುತ್ತೆ. ಅದೆಲ್ಲ ಏನಂತ ಮುಂದೆ ನೋಡೋಣ. ಎಪಿಸೋಡ್ 5 ದ ಇಮ್ಮೋರ್ಟಲ್ ಬೀಯಿಂಗ್. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಮ್ ಹೀರೋ ಆ ಒರಾಕಸ್ ಎಲ್ಲ ಇನ್ಫೆಕ್ಟ್ ಆಗಿರೋ ನೀರನ್ನ ಕುಡಿದ್ರು ಅವ್ರಿಗೇನು ಆಗ್ತಾ ಇಲ್ಲ ಅನ್ನೋ ವಿಷಯನೆಲ್ಲ ತಿಳ್ಕೊಂಡು ಕೊನೆಗೆ ತುಂಬಾ ಕಷ್ಟಪಟ್ಟು ಆ ಕಾಡಿನ ನಡುವೆ ಇರೋ ಒಂದು ರೋಡ್ ಬಂದ್ ಸೇರಿ ಯಾವ್ದಾದ್ರು ವೆಹಿಕಲ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇರೋ ಸಮಯ ಅಲ್ಲಿಗೆ ಒಂದು ಲಾರಿ ಬರುತ್ತೆ. ಅವರು ಇವನ್ನ ಹೇಗೋ ಕಾಪಾಡಿ ಕೊನೆಗೆ ಮನೆಗೆ ತಗೋ ಬಂದ್ಬಿಡ್ತಾರೆ. ಇವನು ಈಗ ಒಳಗಡೆ ಬಂದ್ ನೋಡ್ತಾನೆ. ಅಲ್ಲಿ ಆ NGO ವರ್ಕರ್ಸ್ ಇವನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ವಿಷಯ ಏನಂದ್ರೆ ಲಾಸ್ಟ್ ಎಪಿಸೋಡ್ ನಲ್ಲಿ SP ಯಾರೋ 3 ಜನ NGO ವರ್ಕರ್ಸ್ ತೀರ್ಕೊಂಡ್ರು ಅಂತ ಅವ್ರ ಬಗ್ಗೆ ವಿಚಾರಿಸೋಕೋಸ್ಕರ ಹಾಸ್ಪಿಟಲ್ಗೆ ಹೋದ್ರಲ್ಲ, ಅವ್ರು ಬೇರೆ ಯಾರೋ ಅಲ್ಲ, ಹೀರೋನ ಅಮ್ಮ ಮತ್ತೆ ಅವ್ರ ಜೊತೆ ಇದ್ದವರು. ಅವ್ರ ಒರಾಕಸ್ಗೆ ಹೆಲ್ಪ್ ಮಾಡೋಕ್ ಹೋದಾಗ ಅವ್ರಿಗೂ ಈ ರೋಗ ಇನ್ಫೆಕ್ಟ್ ಆಗಿ ಪಾಪ ಅವ್ರು ಆಲ್ರೆಡಿ ತೀರ್ಕೊಂಡಿದ್ದಾರೆ. ಇದನ್ನೆಲ್ಲ ಇವನು ನಮ್ ಹೀರೋ ಹೇಳಿ ಮಡಿಕೆ ಎಲ್ಲ ಖಾಲಿ ಆಯ್ತು, ಅದರಿಂದ ಅವ್ರ ಅಸ್ತಿನ ಇದ್ರಲ್ಲಿ ತಗೊಬಂದೆ ಅಂತ ಒಂದು ಬಾಟಲ್ ಕೊಡ್ತಾನೆ. ಆದ್ರೆ ಇವನಿಂದೆಲ್ಲ ನಮ್ದೆ ನಾನು ಎಷ್ಟೇ ಲೇಟ್ ಆಗಿ ಬಂದ್ರು ಅವ್ರನ್ನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಂತ ಮನೆ ಪೂರ್ತಿ ಹುಡುಕೋಕ್ ಶುರು ಮಾಡಿದಾಗ ತಾತ ಇದೆಲ್ಲ ನಿಜಾನೇ ನಂಬು ಅಂತ ಹೇಳ್ತಾರೆ. ಆಗಿದ್ನೆಲ್ಲ ಇವನಿಂದ ತಡ್ಕೊಳಕ್ ಆಗ್ದೆ ಆ ಒರಾಕಸ್ ಪ್ರಾಣಕ್ಕಿರೋ ಬೆಲೆ ಯಾಕೆ ನಮ್ಗಿಲ್ವಾ? ಅವ್ರಿಗೆ ಈ ರೋಗದಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ಆದ್ರೆ ನಮ್ಗೆ ಹೇಳಲ್ಲ. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ವೇಗವಾಗಿ ಅಲ್ಲಿಂದ ಹೊರಡ್ತಾನೆ. ಇವಾಗ ಒಂದ್ 30 ವರ್ಷಗಳ ಹಿಂದೆ ಹೀರೋನ ಅಮ್ಮ ಅಪ್ಪ ಒಂದ್ ಸ್ಕೂಟರ್ ನಲ್ಲಿ ಕಾಡಿನ ಮಧ್ಯ ಹೋಗ್ತಾ ಇರೋ ಸಮಯ ಅಲ್ಲೊಬ್ಬ ಒರಾಕ ಇವ್ರನ್ನ ತಡೆದು ನಮ್ಗೆ ಹೆಲ್ಪ್ ಮಾಡಿ ಅನ್ನೋ ರೀತಿ ಕೇಳಿ ಇವ್ರನ್ನ ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಏನಂತ ನೋಡಿದ್ರೆ ಅಲ್ಲಿ ಪ್ರೆಗ್ನೆಂಟ್ ಆಗಿರೋ ಇವ್ನ ಹೆಂಡತಿ ತುಂಬಾನೇ ಕಷ್ಟ ಪಡ್ತಾ ನಮ್ನ ಮತ್ತೆ ನಮ್ಮ ಮಗುನ ನೀವು ಕಾಪಾಡಿ ಅಂತ ಇವ್ರ ಹತ್ರ ಕೇಳ್ಕೊತಲ್ಲ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದ್ಮೇಲೆ ನಮ್ ಹೀರೋನು ಈಗ ಕಾಡಿಗೆ ಬಂದು ಅಲ್ಲಿ ಒಂಟಿಯಾಗಿ ಸಿಕ್ಕಿರೋ ಒಬ್ಬ ಒರಾಕನ ಹೊಡೆದು ಪ್ರೆಗ್ನೆಂಟ್ ತಪ್ಪಿಸಿ ಯಾಕೋ ಅವನ್ನ ಅಲ್ಲಿಂದ ತಗೊಂಡೋಗ್ತಾನೆ. ಇಲ್ಲ ಚೇರ್ಮನ್ ನ ಹೆಂಡತಿ ಅವ್ರಿಗೂ ಈ ರೋಗ ಇನ್ಫೆಕ್ಟ್ ಆಗಿತ್ತಲ್ಲ, ಅದರಿಂದ ಅವ್ರಿಗೂ ಈಗ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ರೋಗ ಇರೋದು ಕನ್ಫರ್ಮ್. ಸೊ ಯಾರಿಗೋಸ್ಕರ ಚೇರ್ಮನ್ ಇವನ್ ಡೀಲ್ ಮಾಡಿದ್ರು ಅವ್ರಿಗೆ ಈಗ ಈ ರೋಗ ಇನ್ಫೆಕ್ಟ್ ಆಗಿದೆ. ಒಂದ್ ವೇಳೆ ಅವರಿಂದ ಅಲ್ಲಿಗೆ ಬರೋಕಾಗದೆ ಹೋದ್ರೆ ಯಾರಿಂದೂ ಅಲ್ಲಿಗೆ ಬರೋಕಾಗಲ್ಲ. ಮತ್ತೆ ಅವ್ರೀಗ ಪ್ರೆಗ್ನೆಂಟ್ ಆಗಿದ್ದಾರೆ. ನಿಮ್ಗೆ ಸಿಕ್ಕಿರೋ ಆ ಮೆಡಿಸಿನ್ ಕೂಡ ಅದಕ್ಕೋಸ್ಕರನೇ ಅಂತ ಅವರು ಐಲ್ಯಾಂಡ್ ನನ್ನ ಪ್ರೈವೇಟ್ ಪ್ರಾಪರ್ಟಿ, ಸೊ ಯಾವ್ದೇ ಕಾರಣಕ್ಕೂ ಅವ್ರಿಲ್ದೆ ನಾನು ಯಾರನ್ನೂ ಅಲ್ಲಿಗೆ ಬಿಡಲ್ಲ ಅನ್ನೋ ವಿಷಯನ ಸ್ಟ್ರಾಂಗ್ ಆಗಿ ಹೇಳ್ಬಿಡ್ತಾರೆ. ಇಲ್ಲಿ ಬಂಕರ್ನಲ್ಲಿ ಅನ್ನ ನಾನೊಂದ್ ಸ್ವಲ್ಪ ವಾಕ್ ಮಾಡಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದು ಅಲ್ಲೊಂದ್ ಬೆಕ್ಕಿದೆ ಅದಕ್ಕೊಂದ್ ಸ್ವಲ್ಪ ಫುಡ್ ಇಟ್ಟು ಅದ್ರ ಜೊತೆ ಆಟ ಆಡೋಕ್ ಶುರು ಮಾಡ್ತಾನೆ. ಈ ಕಡೆ ಆ ಹೊಂಡದಲ್ಲಿ ಬಿದ್ದಿರೋ ತಂದೆನೂ ಇವಾಗ ಕಣ್ಬಿಟ್ಟು ಮೇಲೆ ಎದ್ದೇಳೋಕ್ ಟ್ರೈ ಮಾಡ್ತಾರೆ. ಆದ್ರೆ ಇವರಿಂದ ಆಗ್ತಾ ಇಲ್ಲ, ಕಾಲು ಭಯಂಕರವಾಗಿ ನೋವಾಗ್ತಾ ಇದೆ. ಏನಂತ ನೋಡಿದಾಗ ಇವ್ರ ಮೇಲಿಂದ ಬಿದ್ದಿರೋ ಫೋರ್ಸ್ಗೆ ಇವ್ರ ಕಾಲಿಗ ಫ್ರಾಕ್ಚರ್ ಆಗಿದೆ. ಸರಿ ಕುಡಿಯೋಕ್ ನೀರಾದ್ರೂ ಇದೆಯಾ ಅಂತ ಬ್ಯಾಗ್ ನಲ್ಲಿ ಚೆಕ್ ಮಾಡ್ತಾರೆ, ಆದ್ರೆ ಇಲ್ಲ. ತನ್ನ ಮಗಳಿಗಂತ ಇಟ್ಟಿರೋ ಜ್ಯೂಸ್ ಬಾಕ್ಸ್ ಮಾತ್ರ ಇದೆ, ಅದನ್ನೇ ಇವಾಗ ಕುಡಿಯೋಕ್ ಟ್ರೈ ಮಾಡಿ ಕೊನೆಗೆ ಅದಕ್ಕೆ ಮನಸ್ಸು ಬರ್ದೆ ಅದ ಹಾಗೆ ತನ್ನ ಬ್ಯಾಗ್ ನಲ್ಲಿ ಇಟ್ಟು ಪಕ್ಕದಲ್ಲೇ ಒಂದ್ ತೆಂಗಿನ ಮರ ಇದೆ, ಅದ್ರಲ್ಲಿರೋ ಎಳ್ನೀರ್ನಾರು ಕುಡಿಯೋಣ ಅಂತ ಅದಕ್ಕೆ ಕಲ್ಲೊಡಿಯೋಕ್ ಶುರು ಮಾಡ್ತಾರೆ. ಇವಾಗ ಒಂದ್ ಫ್ಲಾಶ್ ಬ್ಯಾಕ್. ಹೀರೋನ ತಂದೆ ಒಬ್ರು ಫಾರೆಸ್ಟ್ ಗಾರ್ಡ್, ಅದರಿಂದ ಕಾಡ್ನಲ್ಲಿ ಅವ್ರು ಸ್ಟೇ ಮಾಡೋಕಂತ ಒಂದ್ ವಾಚ್ ಟವರ್ ಇದೆ. ಅಲ್ಲಿಗೆ ಅವರು ಪ್ರೆಗ್ನೆಂಟ್ ಆಗಿರೋ ಲೇಡಿನ ಕರ್ಕೊಂಡು ಹೋಗಿದ್ದಾರೆ. ಸರಿ ಅವ್ರೇನಕ್ಕೆ ಈ ರೀತಿ ಕಷ್ಟ ಪಡ್ಬೇಕು ಅಂತ ಕೇಳಿದ್ರೆ ಮೈನ್ ಲ್ಯಾಂಡ್ ನಿಂದ ಬಂದಿರೋ ಕೆಲವು ಬೇಟೆಗಾರರು ಆ ಲೇಡಿನ ರೇಪ್ ಮಾಡಿದ್ದಾರೆ. ಅದರಿಂದ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಇದೊಂದು ಕೇಸು ಆಗಿದೆ. ಈ ಕೇಸ್ ನಿಂದ ಅವ್ರು ತಪ್ಪಿಸ್ಕೋಬೇಕಾದ್ರೆ ಈ ಲೇಡಿನ ಕೊಲೆ ಮಾಡ್ಬೇಕು. ಆದ್ರೆ ಅವ್ರ ಆ ರೀತಿ ಮಾಡ್ದೆ ಈ ಮಗು ಏನಾದ್ರೂ ಹುಟ್ಟಿದ್ರೆ ಆ ಮಗು ಜೊತೆನೆ ನಿಮ್ಮಿಬ್ಬರನ್ನು ಸೇರಿಸಿ ಸುಟ್ಟಾಕ್ಬಿಡ್ತೀವಿ ಅಂತ ಹೆದರ್ಸಿ ಇವ್ರನ್ನ ಟಾರ್ಚರ್ ಮಾಡಿದ್ದಾರೆ. ಅದರಿಂದ ಇವರು ಈ ರೀತಿ ಬಚ್ಚಿಕೊಂಡು ಜೀವನ ಮಾಡ್ತಾ ಇದಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ನಮ್ ಹೀರೋ ಒಬ್ಬನ್ ಹೊಡೆದು ಪ್ರೆಗ್ನೆಂಟ್ ತಪ್ಪಿಸಿದ್ನಲ್ಲ ಅವನ್ನ ಇದೇ ವಾಚ್ ಟವರ್ ನಲ್ಲಿ ಕಟಾಕಿ ಇವನ್ಗ ಭಾಷೆ ಗೊತ್ತಿಲ್ಲ, ಅದರಿಂದ ತನ್ನ ತಾಯಿ ಜೊತೆ ಕೆಲಸ ಮಾಡಿರೋ ಒಬ್ಬ NGO ವರ್ಕರ್ನು ತನ್ನ ಜೊತೆ ಕರ್ಕೊ ಬಂದು ಆ ಹೊರಾಕದವನ ಹತ್ರ ನಿಮ್ಮನ್ನ ಯಾಕೆ ರೋಗ ಅಟ್ಯಾಕ್ ಮಾಡ್ತಾ ಇಲ್ಲ ಅಂತ ವಿಚಾರಿಸೋಕ್ ಶುರು ಮಾಡ್ತಾನೆ. ಈ ಕಡೆ ರೀತು ಇವಾಗ ಹಾಸ್ಟೆಲ್ ಬರ್ತಾನೆ. ಅಲ್ಲಿ ನಿಮ್ ಯಾರೋ
ನೋಡಕ್ ಬಂದ್ರು ಅವರೇ ನಿಮ್ ರೂಮನ್ ಕಿನ ತಗೊಂಡೋದ್ರು ಅಂತ ಹೇಳೋದನ್ನ ಕೇಳಿ ಇವ್ನು ತುಂಬಾನೇ ಗಾಬರಿಯಾಗಿ ಓಡಕ್ ಶುರು ಮಾಡ್ತಾನೆ. ಯಾಕಂದ್ರೆ ಅಲ್ಲ ಡಾಕ್ಟರ್ದು ಪೆಟ್ಟಿದೆ. ಅಲ್ಲಿಗೆ ಬಂದ್ ನೋಡಿದ್ಮೇಲೆ ತಾನೇ ಗೊತ್ತಾಗುತ್ತೆ ಇವ್ನು ನೋಡಕಂತ ಬಂದಿರೋದು ಕೇತನ್. ಆ ಡಾಗು ಅವನ ಜೊತೆ ಫ್ರೆಂಡ್ಲಿ ಆಗಿದೆ, ಏನು ತೊಂದರೆ ಇಲ್ಲ. ಇವಾಗ ಇವನು ಆಟಮ್ ಕಂಪನಿಯ ಚೇರ್ಮನ್ ನ ಹೆಂಡತಿ, ಅವ್ರಿಗೂ ಈ ರೋಗ ಇನ್ಫೆಕ್ಟ್ ಆಗಿದೆ. ಅದರಿಂದ ಈ ಡೀಲು ಕ್ಯಾನ್ಸಲ್ ಆಗಿದೆ. ಸೊ ಮತ್ತೆ ಈ ಡೀಲ್ ನಡೆದು ಎಲ್ರು ಅಲ್ಲಿಗೆ ತಪ್ಸ್ಕೊಂಡು ಹೋಗ್ಬೇಕಾದ್ರೆ ಆ ರೋಗದ ಮೆಡಿಸನ್ ನ ಕಂಡಿಡ್ದು ಅವ್ರ ವೈಫ್ ನ ಕಾಪಾಡಿದ್ರೆ ಮಾತ್ರ. ಇವಳು ಟ್ರೈ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಆ ಹೊರಕಾಸ್ಕ ಗಿಡದ ಬಗ್ಗೆ ಗೊತ್ತು. ನಾನು ಅವ್ರನ್ನ ತುಂಬಾ ಕಡೆ ಹುಡುಕ್ದೆ, ಆದ್ರೆ ಆಗ್ಲಿಲ್ಲ. ಅವ್ರು ಹುಡುಕೋಕೋಸ್ಕರ ನಂಗೆ ಒಂದು ಟೀಮ್ ಬೇಕು ಅಂತ ಹೇಳಿದಾಗ ಸರಿ ನಾನ್ ನಿಮ್ ಜೊತೆ ಬರ್ತೀನಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದೇ ಸಮಯ ಇವರು ಅಲ್ಲೊಂದ್ ದರಿ ಇದೆ. ಆ ದರಿನಲ್ಲಿ ಕೆಲವು ಮೊಟ್ಟೆಗಳಿವೆ. ಮೊಟ್ಟೆಗಳಂದ್ರೆ ಅಸಹ್ಯ ಪಡುವಂತವ್ರು ಇವಾಗ ಅದನ್ನ ತಗೊಂಡ್ ತಿನ್ನೋಣ ಅಂತ ಯೋಚನೆ ಮಾಡಿ ಅಲ್ಲಿ ಕೈ ಹಾಕ್ದಾಗ ಅಲ್ಲೊಂದು ಹಾವಿದೆ. ಅದು ಹಾವಿನ ಮೊಟ್ಟೆಗಳು. ಅದೀಗ ಇವ್ರ ಕಡೆ ಬರ್ತಾ ಇರೋದ್ ನೋಡಿ ಇವ್ರು ತುಂಬಾನೇ ಹೆದರ್ಕೊಂಡು ನಾನ್ ಇನ್ನ ಏನು ಮಾಡಲ್ಲ, ದಯವಿಟ್ಟು ನನ್ ಬಿಟ್ಬಿಡು ಅಂತ ಬೇಡ್ಕೊಂಡಾಗ ಅದು ಇವ್ರನ್ನ ಏನು ಮಾಡ್ದೆ ಅಲ್ಲಿಂದ ಹೊರಟೋಗುತ್ತೆ. ಇವರು ಇವಾಗ ತುಂಬಾ ಕಷ್ಟಪಟ್ಟು ಮೇಲತ್ತೋಕ್ ಟ್ರೈ ಮಾಡಿ ಕೊನೆಗೆ ಆಗದೆ ಹಾಗೆ ಕೆಳಗಡೆ ಬಿದ್ದೋಗ್ತಾರೆ. ಇಲ್ಲಿ ನಮ್ ಹೀರೋ ಹೊರಾಕನ್ ಚೆನ್ನಾಗಿ ಹೊಡಿತಾ ನಿಮ್ಗೋಸ್ಕರ ನನ್ನ ತಂದೆ ತಾಯಿ ಪ್ರಾಣಗಳನ್ನೇ ತ್ಯಾಗ ಮಾಡಿದಾರೆ, ನಿಜ ಏನು ಅಂತ ಹೇಳು ಅಂತ ಕೇಳಿದಾಗ ಕೊನೆಗವನು ಹೊರಾಕ ಭಾಷೆನಲ್ಲಿ ಈ ಪ್ರಶ್ನೆಗಾದ ಉತ್ತರನ ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ, ಆದ್ರೆ ಅದ್ ನಿಮ್ಮಲ್ಲೇ ಇದೆ ಅಂತ ಹೇಳ್ತಾನೆ. ಈ ಕಡೆ ರಾತ್ರಿ ಆದ್ಮೇಲೆ ಆ ತಂದೆ ಮತ್ತೆ ಕಂಡ್ಬಿಡ್ತಾರೆ. ಆದ್ರೆ ಅವರಿಂದ ಸುಮ್ನ ತಡ್ಕೊಳಕಾಗ್ತಾ ಇಲ್ಲ. ಸರಿ ಆ ಮೊಟ್ಟೆನ್ ತಗೊಳ್ಳೋಣ ಅಂತ ಹೇಳಿ ಕೊನೆಗ್ ತಗೊಂಡಾಗ ಆ ಹಾವು ಇದನ್ನ ನೋಡಿ ತುಂಬಾನೇ ಕೋಪದಲ್ಲಿ ಇವ್ರ ಹತ್ರ ಬರ್ತಾ ಇದೆ. ಇದರಿಂದ ಇವರು ತುಂಬಾನೇ ಆಕ್ರೋಶವಾಗಿ ಅಲ್ಲಿರೋ ಒಂದ್ ಕಲ್ಲನ್ ತಗೊಂಡು ಅವನ ಚೆಜ್ಜಿ ಸಾಯಿಸಿ ಕೊನೆಗೆ ಆ ಮೊಟ್ಟೆನ್ ಹೊಡೆದು ತನ್ನ ಬಾಯಿಗೆ ಹಾಕೊಂಡ್ ತಕ್ಷಣನೇ ಒಂದ್ ಎಳ್ನೀರ್ ಇವಾಗ ಕೆಳಗಡೆ ಬೀಳುತ್ತೆ. ಈ ಕಡೆ ಕೇತನ್ ಇವಾಗ ಹೊರಕಾಸ್ನೆಲ್ಲ ಹುಡುಕೋಕೋಸ್ಕರ ಒಂದ್ ಟೀಮನ್ ರೆಡಿ ಮಾಡ್ಕೊಂಡು ರೀತು ಜೊತೆ ಕಾಡಿಗೆ ಹೊಡ್ತಾನೆ. ಇದೇ ಸಮಯ ಅಣ್ಣ ಒಂದ್ ಬೆಕ್ಕಿಗೆ ಫುಡ್ ಕೊಟ್ಟು ಅದ್ರ ಜೊತೆ ಆಟ ಆಡ್ತಾ ಇದ್ನಲ್ಲ, ಅದಕ್ಕೀಗ ಮತ್ತೆ ಫುಡ್ ತಗೊಂಡು ಕಾಡಿನಲ್ಲಿ ಎಲ್ಲಾ ಕಡೆ ಅದನ್ನ ಹುಡುಕ್ತಾನೆ. ಆದ್ರೆ ಎಲ್ಲೂ ಇಲ್ಲ. ಹಾಗೆ ಇವನು ಹುಡುಕ್ತಾನೆ ಇರ್ಬೇಕಾದ್ರೆ ಕೊನೆಗೆ ಒಂದ್ ಜಾಗದಲ್ಲಿ ಅದು ಮಲ್ಗಿದೆ. ಆಗ ಏನಂತ ನೋಡಿದಾಗ ಅದಕ್ಕೂ ಈ ರೋಗ ಇನ್ಫೆಕ್ಟ್ ಆಗಿ ಅದು ಇವಾಗ ತೀರ್ಕೊಂಡಿದೆ. ಇದರಿಂದ ಇವನು ತುಂಬಾನೇ ಶಾಕ್ ಆಗಿ ತನ್ನ ಕೂತಿಗೇನು ಚೆಕ್ ಮಾಡ್ತಾನೆ. ಆವಾಗ ತಾನೇ ಗೊತ್ತಾಗತ್ತೆ ತನಗೂ ಈ ರೋಗ ಇನ್ಫೆಕ್ಟ್ ಆಗಿದೆ ಅಂತ. ಇದೇ ಟೈಮ್ ಅವ್ನ ತಂಗಿ ಅಲ್ಲಿಗೆ ಬಂದು ನಾವ್ ಇಲ್ಲಿಂದ ಹೊರಡೋಣ ಅಂತ ಕರೀತಾನೆ. ಅವಾಗ ಇವ್ನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ದೆ ಅವಳನ್ನ ದೂರ ಇರು ಅಂತ ಹೇಳಿ ಸ್ಟ್ರೈಟ್ ಆಗಿ ರೂಮಿಗೆ ಬಂದು ಬಾಗ್ಲಾಕೊಂಡಾಗ ಅವಳು ಅಲ್ಲೇ ನಿಂತು ಇವನ್ನ ಹೊರಗಡೆ ಬಾ ಕರೀತಾನೆ. ಅವಾಗ ಇವನು ಒಂದ್ ಮಾಸ್ಕ್ ಹಾಕೊಂಡು ಅವಳನ್ನ ಎದುರಿಸಿದಾಗ ಅವಳು ಅಲ್ಲಿಂದ ಹೊರಡೋಗ್ತಾಳೆ. ಇವಾಗ ಫ್ಲಾಶ್ ಬ್ಯಾಕ್ ಅದರಲ್ಲಿ ಹೀರೋನ ಅಮ್ಮ ಹೊರಗಡೆ ಹೋಗಿ ಮತ್ತೆ ಆ ವಾಚ್ ಟವರ್ ಬಂದಾಗ ಅವ್ರಿಗೆ ಭಯಂಕರವಾದ ಶಾಕ್. ಯಾಕಂದ್ರೆ ಆ ಬೇಟೆಗಾರರಿಗೆ ಪ್ರೆಗ್ನೆಂಟ್ ಲೇಡಿ ಇರೋ ಜಾಗ ಗೊತ್ತಾಗಿ ಅವ್ರನ್ನ ಹೊಡೆದ್ ಸಾಯಿಸಿ ಆ ವಾಚ್ ಟವರ್ ನಲ್ಲಿ ನೇತಾಕಿದಾರೆ. ಅದ ತಕ್ಷಣ ಇವರು ಹೊರಗಡೆ ಬಂದ್ ನೋಡ್ತಾರೆ. ಅಲ್ಲಿ ಇವ್ರ ಗಂಡನ್ನ ಹೊಡೆದಾಕಿ ಆ ಲೇಡಿನ ತಗೊಂಡೋಗಿದ್ದಾರೆ. ಅವ್ರೀಗ ಇವಾಗ್ಲೇ ಇದ್ರ ಬಗ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋ ಆ ಲೇಡಿನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಕಳಿಸ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ನಮ್ ಹೀರೋ ಮಲಗಿರೋವಾಗ ಆ NGO ವರ್ಕರ್ ಇವನ್ನ ಎಬ್ಸಿ ನಿಮ್ ಫ್ರೆಂಡ್ ಯಾರಿಗೋ ಆ ರೋಗ ಇನ್ಫೆಕ್ಟ್ ಮಾಡ್ತು ಅಂತ ಹೇಳಿದ್ರಲ್ಲ, ನಿಮ್ಗೆ ಯಾಕೆ ಏನೂ ಆಗ್ಲಿಲ್ಲ, ದೇವ್ರು ನಿಮ್ನ ಕಾಪಾಡಿದಾರೆ ಒಳ್ಳೇದ್ ಮಾಡೋಕೋಸ್ಕರ. ಆ ಹೊರಾಕದವನಿಗೆ ಆ ರೋಗದ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ನ ಮಗ ಬೇರೆ ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದ. ಸೊ ಕಲಿಸ್ಬಿಟ್ಟೆ ಅಂತ ಹೇಳಿದಾಗ ಇವನು ಅವನ್ನ ಬೈಯೋಕ್ ಶುರು ಮಾಡ್ತಾನೆ. ಈ ಕಡೆ ಆ ತಂದೆ ಆ ಎಳ್ನೀರ್ನ ಕುಡಿದು ನಡೆಯೋಕ್ಕೂ ಶಕ್ತಿ ಇಲ್ದೆ ಹಾಗೆ ಮಲ್ಗಿರೋವಾಗ ಅವ್ರ ಮಕ್ಳಿಬ್ರು ಅಲ್ಲಿಗೆ ಬಂದು ಅಮ್ಮ ನಿಮ್ನ ನಮ್ ಹುಡುಕೋಕೆ ಕಳ್ಸಿದ್ರೆ ನೀವ್ ಈ ರೀತಿ ಮಲ್ಗಿದ್ದೀರಾ, ದಯವಿಟ್ಟು ಮೇಲ್ ಬರೋಕ್ ಟ್ರೈ ಮಾಡಿ, ಇಲ್ದೆ ಹೋದ್ರೆ ನಮ್ನ ಯಾವಾಗ್ಲೂ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಏನಂತ ನೋಡಿದ್ರೆ ಇದೆಲ್ಲ ಇವ್ರಿಗೆ ಬಂದಿರೋ ಇಲ್ಯೂಷನ್. ಇದನ್ನ ಇವರು ಅರ್ಥ ಮಾಡ್ಕೊಂಡು ತನ್ನ ಬ್ಯಾಗ್ ನ ಮೇಲೆಸ್ತು ತನ್ನ ಕಾಲ್ನಲ್ಲಾಗಿರೋ ನೋವು ತನಗ್ ಗೊತ್ತಾಗ್ಬಾರ್ದು ಅಂತ ಅಲ್ಲಿರೋ ಕೆಲವು ಇರುವೆಗಳನ್ನ ತನ್ನ ಎದೆಗ್ ಬಿಟ್ಕೊಂಡು ಆ ಒಂದು ನೋವ್ನಲ್ಲೇ ತುಂಬಾ ಕಷ್ಟಪಟ್ಟಿಗ ಮೇಲತ್ತೋಕ್ ಶುರು ಮಾಡ್ತಾರೆ. ಕೊನೆಗೋ ಕಷ್ಟಪಟ್ಟು ಮೇಲತ್ತದ್ಮೇಲೆ ಅಲ್ಲಿ ಇವ್ರೆಂತಿ ಇವ್ರನ್ನ ಕರಿಯೋ ರೀತಿ ಇವ್ರಿಗೊಂದು ಇಲ್ಯೂಷನ್ ಕಾಣಿಸುತ್ತೆ. ಈ ಕಡೆ ಅಣ್ಣ ಇವ್ನು ಮುಟ್ಟಿರೋ ಎಲ್ಲಾ ವಿಷಯಗಳನ್ನು ಸ್ಯಾನಿಟೈಸರ್ ಆಗಿ ಕ್ಲೀನ್ ಮಾಡಿ ಇಲ್ಲಿರೋದ್ ಬೇಡ ಅಂತೇಳಿ ಹೊರಟು ಹೊರಗಡೆ ಬಂದಾಗ ಅಲ್ಲಿ ಆ ಅಂಕಲ್ ಆ ಬೆಕ್ನ ಕೈನಲ್ಲಿ ಇಟ್ಕೊಂಡು ಇವ್ನಿಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಏನಂತ ನೋಡಿದ್ರೆ ಅವ್ರಿಗೆ ಈ ವಿಷಯ ಗೊತ್ತಾಗಿದೆ. ಇಲ್ಲಿ ಇವ್ರಲ್ಲ ಹೊರಕಾಸನ್ ಕಾಡ್ನಲ್ಲಿ ಹುಡುಕ್ತಾ ಇರೋವಾಗ ರೈತು ಬಿದ್ದು ಬಿಡ್ತಾಳೆ. ಆವಾಗ ಇವನು ಒಂದ್ ವೇಳೆ ಇಲ್ಲಿ ನಿಮ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆದ್ರೆ ಅವಾಗ ಏನ್ ಮಾಡ್ತೀರಾ, ಈ ಕಷ್ಟ ಯಾವ್ದು ಬೇಡ ಅಂತ ಹೊರಟೋಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಇವಳು ಇಲ್ಲ ನಿಮ್ಗೆ ಫೋರೋಲಿಯಸ್ ಫ್ಯೂಸುಲಸ್ ಅನ್ನೋ ಒಂದು ಬ್ರೆಸಿಲಿಯನ್ ಆಂಟ್ ಬಗ್ಗೆ ಗೊತ್ತಾ ಅಂತ ಹೇಳಿ ಒಂದ್ ಕಥೆನೀಗ ಹೇಳೋಕ್ ಶುರು ಮಾಡ್ತಾಳೆ. ಈ ಇರುವೆಗಳೆಲ್ಲ ಚಳಿನಿಂದ ತಪ್ಸ್ಕೊಳ್ಳೋಗೋಸ್ಕರ ತಮ್ಮ ಕಾಲನಿ ಸೀಲ್ ಮಾಡ್ತಾವೆ. ಇದನ್ನ ಹೊರಗಡೆ ಮಾಡಕ್ಕಾಗಲ್ಲ. ಸೊ ಹೊರಗಡೆಯಿಂದ ಒಂದ್ ಇರುವೆ ಈ ಸಾವಿರಾರು ಇರುವೆಗಳನ್ನ ಕಾಪಾಡೋಕೋಸ್ಕರ ಆ ಕಾಲನಿ ಸೀಲ್ ಮಾಡಿ ಕೊನೆಗೆ ಆ ಚಳಿನಲ್ಲಿ ಸಿಗಾಕೊಂಡು ಹಾಗೆ ತೀರ್ಕೊಳ್ಳುತ್ತೆ. ನಾನು ಕೂಡ ಅದೇ ರೀತಿನೇ ಯಾವ್ದೇ ಕಾರಣಕ್ಕೂ ಇದನ್ನೆಲ್ಲ ಬಿಟ್ಟು ಹೋಗಲ್ಲ ಅಂತ ಮಾತಾಡ್ತಾ ಹಾಗೆ ಬರ್ತಾ ಇರೋವಾಗ ಈ ಕಡೆ ನಮ್ ಹೀರೋ ಹೊರಕ ನಟಿಸ್ಕೊ ಬಂದು ಇವಾಗ ಪೊಲೀಸ್ ಹತ್ರ ಸಿಗಾಕೋತಾನೆ. ಅವ್ರು ಇವನ್ನ ಫುಲ್ ಆಗಿ ಚೆಕ್ ಮಾಡಿ ನೋಡಿದಾಗ ಇವನ ಹತ್ರ ಆ ಹೊರಕಾಸ್ನ ಡಾಲರ್ ಇದೆ. ಅವ್ರಿಗೂ ಹೊರಕಾಸಿನ ಬಗ್ಗೆ ಒಂದ್ ಸ್ವಲ್ಪ ವಿಷಯ ಗೊತ್ತಿದೆ ಅನ್ಸುತ್ತೆ. ಹೊರಕಾಸ್ ಇದನ್ನ ಸಾಮಾನ್ಯವಾಗಿ ಯಾರಿಗೂ ಕೊಟ್ಟು ಬಿಡಲ್ಲ. ಇದೇಗ್ ನಿಂಗೆ ಸಿಕ್ತು ಅಂತ ಕೇಳ್ತಾರೆ. ಅದಕ್ಕೆ ಅವನು ಇದು ನಂದಲ್ಲ ನನ್ನ ತಾಯಿದು, ತುಂಬಾ ವರ್ಷಗಳಿಂದಾನೆ ಅವರು ನನ್ನ ತಾಯಿಗೆ ಕೊಟ್ರು. ನನ್ನ ತಂದೆ ಒಬ್ರು ಫಾರೆಸ್ಟ್ ಗಾರ್ಡ್ ಆಗಿದ್ರು, ಅದಾದ್ಮೇಲೆ ತೀರ್ಕೊಂಡ್ರು. ಈ ಕಥೆನೆಲ್ಲ ಹೇಳ್ತಾ ಇರೋವಾಗ ಅಲ್ಲಿಗ ಕೇತನ್ ಬರ್ತಾನೆ. ಅವ್ರಿಗೆ ಇವನ್ನ ಆಲ್ರೆಡಿ ಗೊತ್ತಲ್ಲ, ಅದರಿಂದ ಸರಿ ಏನಾಯ್ತು ಅಂತ ಇವನ ಹತ್ರ ವಿಚಾರಿಸೋಕ್ ಶುರು ಮಾಡ್ತಾರೆ. ಇವಾಗ ಇಲ್ಲಿ ಅಂಕಲ್ ಆ ರೋಗ ಹೇಗಿರುತ್ತೆ ಅದಂದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹುಡುಗನಿಗೆ ಎಕ್ಸ್ಪ್ಲೈನ್ ಮಾಡಿ ನಾವು ಸತ್
ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಸ್ವಲ್ಪನೂ ಗೊತ್ತಿಲ್ಲ. ಆದ್ರೆ ನಮ್ಮೇಲೆ ನಿಜವಾಗ್ಲೂ ಪ್ರೀತಿ ಇಟ್ಟಿರೋರ್ ಜೊತೆ ಯಾವ್ದೋ ಒಂದು ಫಾರ್ಮ್ ನಲ್ಲಿ ಖಂಡಿತ ಜೀವಂತವಾಗಿರ್ತೀವಿ. ನನ್ ಮಗ ಸತ್ತು 20 ವರ್ಷ ಆಯ್ತು. ಅವ್ನ್ ಸಾಯೋದ್ನ ನಾನಿನ್ ನೋಡೋಕಾಗ್ದೆ. ನಾನು ಅವನಿಂದ ದೂರ ಹೋದೆ. ಅವ್ನ ಜೊತೆ ಇರ್ಲಿಲ್ಲ. ಇದ್ರು ಅವನ್ ಬಗ್ಗೆ ಯೋಚನೆ ಮಾಡ್ದಾಗ್ಲಲ್ಲ ಯಾವ್ದೋ ಒಂದ್ ರೀತಿ ಕಣ್ಣೀರ್ನಿಂದಲೋ ನಗುನಿಂದಲೋ ಹೊರಗಡೆ ಬಂದ್ಬಿಡ್ತಾನೆ. ನಾನು ಆವತ್ ಮಾಡಿರೋ ಅದೇ ತಪ್ಪನ ಮತ್ತೆ ಮಾಡಲ್ಲ. ಏನೇ ನಡೆದ್ರು ಸರಿ, ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಆ ಹುಡುಗನ್ನ ಇಲ್ಗೋ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕೇತನ್, ನಾವೀಗ ಒರಾಕಸ್ನ ಹುಡುಕ್ತಾ ಇದೀವಿ, ನಿಂಗೆ ಅವ್ರ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತ ಹೇಳಿದಾಗ ಅವನ $1 ಇವನ್ಗೆ ಕೊಟ್ಟು ಇದನ್ನ ಅವರು ಯಾರಿಗಾದ್ರೂ ಕೊಡಬೇಕಾದ್ರೆ ತಮ್ಮ ಬ್ಲಡ್ ರಿಲೇಷನ್ ಆಗಿರ್ಬೇಕು, ಹಾಗಾದ್ರೂ ಮಾತ್ರ ಅದನ್ನ ಅವ್ರಿಗೆ ಕೊಡ್ತಾರೆ. ಸರಿ, ನಿಂಗೇನಾದ್ರೂ ಅವ್ರ ಬಗ್ಗೆ ಗೊತ್ತಾದ್ರೆ ನಮ್ಗೆ ಹೇಳೋ ಅಂತೇಳಿ ಅವನಲ್ಲಿಂದ ಕಲಿಸ್ಬಿಡ್ತಾರೆ. ಇದೇ ಸಮಯ ಫ್ಲಾಶ್ ಬ್ಯಾಕ್. ಅದರಲ್ಲಿ ನಮ್ ಹೀರೋ ನಮ್ಮ ಹಾಸ್ಪಿಟಲ್ ಬಂದಾಗ ಅವ್ರು ಹೇಳ್ದಂಗೆನೆ ಆ ಲೇಡಿನ ಬೆಂಕಿನಲ್ಲಿ ಸುಟ್ಟಾಕಿದ್ದಾರೆ. ಇವಾಗ ಪ್ರಾಣಕ್ಕೆ ಹೋರಾಡ್ತಾ ಇದ್ದಲ್ಲ. ಆದ್ರೆ ಅವಳ ಮಗು ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಇವಾಗ ಹೀರೋನು ಹೊರಟು ಹಾಗೆ ಬರ್ತಾ ಇರೋವಾಗ ಅಲ್ಲ ಒರಾಕ ಬಚ್ಚಿಟ್ಕೊಂಡಿದ್ದಾನೆ. ಆದ ತಕ್ಷಣ ಆ ಪೊಲೀಸ್ಗಳು ಇವನ್ನ ಮುಂದೆ ಹೋಗಕ್ ಬಿಟ್ಟು ಇವನ್ನ ಫಾಲೋ ಮಾಡಿ ಇವಾಗ ಒರಾಕನ ಹಿಡ್ಕೊಬಿಡ್ತಾರೆ. ಇವಾಗ ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ ಹೀರೋ ನಮ್ಮ ಮಗುಲ್ ತಗೊಂಡಾಗ ಆ ಒರಾಕ ಲೇಡಿ ಇವಾಗ ನಮ್ ಹೀರೋ ಹತ್ರ ಇರೋ $1ನ ಅವ್ರ ಕೈಗೆ ಕೊಡ್ತಾಳೆ. ಇದರಿಂದ ಅರ್ಥ ಆಗಿರ್ಬೋದು ಇವ್ನ್ ಯಾರು ಅಂತ. ಆ ಪೊಲೀಸ್ಗಳೆಲ್ಲ ಒರಾಕನ್ ಕೈ ಕಲ್ಗಳನ್ನೆಲ್ಲ ಕಟ್ತಾ ಇರೋವಾಗ ಅವನು ತಮ್ಮ ಭಾಷೆನಲ್ಲಿ ಒಂದು ಹಾಡಾಡೋಕ್ ಶುರು ಮಾಡ್ತಾನೆ. ಇದನ್ನ ನಮ್ ಹೀರೋಗೂ ಎಲ್ಲೋ ಕೇಳ್ದಂಗಿದೆ. ಏನಂತ ನೋಡಿದ್ರೆ ಇದು ಇವನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇವನ್ ತಾಯಿ ಇವನ್ಗೋಸ್ಕರ ಹಾಡಿರೋ ಲಾಲಿ ಹಾಡು, ಆದ್ರದು ತಮಿಳ್ ಭಾಷೆನಲ್ಲಿ. ಇವಾಗ ಫ್ಲಾಶ್ ಬ್ಯಾಕ್ ನಲ್ಲಿ ಇವನ್ ತಂದೆ ಈ ಮಗು ಹುಟ್ಟಿದ ತಕ್ಷಣ ಬೇಟೆಗಾರರು ಈ ಲೇಡಿನ ಹೊಡೆದು ಸುಟ್ಟಾಗೋಕ್ ಟ್ರೈ ಮಾಡಿದಾರೆ. ಆದ್ರೆ ಈ ಮಗುಗ್ ಮಾತ್ರ ಏನೂ ಆಗ್ಲಿಲ್ಲ. ಚಿರಂಜೀವಿ ಅಂತ ಉಳ್ಕೊಂಡ ಅಂತ ಹೇಳಿದಾಗ ಸರಿ ಅದನ್ನೇ ಹೆಸರಾಗಿಡೋಣ ಅಂತ ಇವನು ಚಿರಂಜೀವಿ ಅಂತ ಹೆಸರಿಟ್ಟಿರ್ತಾರೆ. ಇವಾಗ ಪೊಲೀಸ್ಗಳೆಲ್ಲ ಒರಾಕನ್ ತಗೊಂಡೋಗ್ತಾ ಇದಾರೆ. ಅದ್ನ ಇವನು ಏನೋ ತಪ್ಪು ಮಾಡ್ದೆ ಅಂತ ಹಾಗೆ ನೋಡ್ತಾ ಇರೋವಾಗ ಇಲ್ಲಿಗೆ ಎಪಿಸೋಡು ಮುಗಿಯುತ್ತೆ. ಇವಾಗ 6ನೇ ಎಪಿಸೋಡ್ ಶುರುವಾಗ್ತಾ ಇದೆ. ಇದು ಕಾಲಾಪಾಣಿ ಎಪಿಸೋಡ್ 6 4 ಫಾದರ್ಸ್, ಪೂರ್ವಜರು. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ 100 ವರ್ಷಗಳ ಹಿಂದೆ ಒರಾಕ ಟ್ರೈಬ್ಸ್ ನ ಪೂರ್ವಜರು ಕಾಡ್ನಲ್ಲಿ ಬೇಟೆ ಆಡೋಕಂತ ಹೊರಟಿರೋ ಸಮಯ. ಅದ್ರಲ್ಲೊಬ್ಬ ತುಂಬಾನೇ ಆಯಸ್ಸಾಗಿ ಇವರಿಂದ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇರೋವಾಗ ಅವನ ತಂದೆ ಅವನ್ನ ಫಾಸ್ಟ್ ಆಗಿ ನಡೆಯೋಕ್ ಹೇಳ್ತಾರೆ. ಇವನ್ಗೂ ಬಾಯಾರಿಕೆ ಆಗ್ತಾ ಇದೆ. ಅದರಿಂದ ಯಾರನ್ನೂ ಏನು ಕೇಳ್ದೆ ಅಲ್ಲಿರೋ ನದಿ ನೀರ್ನ ಕುಡಿದು ಬಿಡ್ತಾನೆ. ಆದ್ರೆ ಆ ನೀರ್ನಲ್ಲಿ ಒಂದ್ ಪ್ರಾಣಿ ಸತ್ತು ಬಿದ್ದು ಆ ನೀರೀಗ ಕಂಟಾಮಿನೇಟ್ ಆಗಿದೆ. ಅವರು ಈಗ ಈ ವಿಷಯನ ಅವ್ನ್ ಕೇಳಿ ನೀನು ನಮ್ ಜೊತೆ ಬರ್ಬೇಡ, ಇಲ್ಲಿಂದ ಹೊರಟು ಹೋಗು ಅಂತ ತನ್ನ ಮಗನೇ ಆಗಿದ್ರು ಕೂಡ ಅವನ್ನ ದೂರ ಮಾಡಿ ಅಲ್ಲಿಂದ ಕಲಿಸ್ಬಿಡ್ತಾರೆ. ಅವನು ಅಲ್ಲಿಂದ ಹೊರಟು ತುಂಬಾ ದಿನಗಳು ಊಟ ನೀರು ಏನು ಇಲ್ಲದೆ ಅಲ್ಲಿ ಇಲ್ಲಿ ಅಂತ ಅಲದಾಡ್ದ್ಮೇಲೆ ಕೊನೆಗೆ ಅವನಿಗೂ ಈ ರೋಗ ಇನ್ಫೆಕ್ಟ್ ಆಗುತ್ತೆ. ಇನ್ನೇನು ಮಳೆ ಬೇರೆ ಬರ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಅಲ್ಲಿರೋ ಒಂದು ಗುಹೆನಲ್ಲಿ ಉಳ್ಕೋತಾನೆ. ಹಾಗೆ 1-2 ದಿನ ಕಲಿಯುತ್ತೆ. ಇವನಿಂದ ಹಸುನ್ ತಡ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ಅಲ್ಲಿರೋ ಒಂದ್ ಗಿಡನ ಕಿತ್ತು ತಿಂದ್ಬಿಡ್ತಾನೆ. ಆ ಒಂದ್ ಗಿಡನೇ ಎಗ್ನೀಷಿಯಾ. ಈಗ ಕೆಲವು ದಿನಗಳ ನಂತರ ಅವ್ನ್ ಖಂಡಿತ ಸತ್ತಿರ್ತಾನೆ. ಅವ್ನ್ ಬಾಡಿ ಎಲ್ಲಾದ್ರೂ ಸಿಗುತ್ತೆ, ಅದನ್ನ ಮಣ್ ಮಾಡೋಣ ಅಂತ ಅವ್ನ್ ಗುಂಪು ಹುಡುಕ್ತಾ ಇರೋ ಸಮಯ ಅಲ್ಲವರು ಮುಂದೆ ಏನೋ ಒಂದು ವಿಷಯ ಇರೋದ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಏನಂತ ನೋಡಿದ್ರೆ ಅವನಿಗ ರೋಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿ ಏನೂ ತೊಂದ್ರೆ ಇಲ್ಲದೆ ಜೀವಂತವಾಗಿ ಇವ್ರ ಕಡೆ ಬರ್ತಾ ಇದ್ದಾನೆ. ಆಗ ಇವನೇ ಮೊದಲನೇ ವಿಜಯಶಾಲಿ ಅಂತ ಎಲ್ರೂ ಘೋಷ ಹಾಕೋಕ್ ಶುರು ಮಾಡಿದಾಗ ಇವನು ಅವನ್ ಗಿಡನ ಎಲ್ರಿಗೂ ತೋರ್ಸ್ಕೊಟ್ಟು 100 ವರ್ಷಗಳಿಂದ ಅದನ್ನ ಹಾಗೆ ತಿಂತಾ ಬಂದಿರ್ತಾರೆ. ಈ ಫ್ಲಾಶ್ ಬ್ಯಾಕ್ ಎಲ್ಲ ಮುಗಿದ್ಮೇಲೆ ರೀತು ಆ ಒರಾಕನ್ ಬ್ಲಡ್ ನ ಟೆಸ್ಟ್ ಮಾಡಿ ಈ ಒಂದ್ ರೋಗಕ್ಕಾದ ಪೆಪ್ಟೈಡ್ LK37 ಅನ್ನೋದನ್ನ ಕಂಡಿಡಿದು ಬಿಡ್ತಾರೆ. ಸೊ ಅದನ್ನ ಅವನಿಂದ ಹೊರಗಡೆ ತೆಗೆದು ಬೇರೆ ಪೇಷಂಟ್ ಗಳನ್ನ ಕಾಪಾಡಬಹುದಾ ಅಂತ ಕೇಳಿದ್ರೆ ಖಂಡಿತ ಕಾಪಾಡಬಹುದು. ಅವ್ನ್ ಬ್ರೈನ್ ಪಕ್ಕದಲ್ಲಿ ಒಂದು ಪ್ರೊಸೀಜರ್ ಇಂದ CSF ಅನ್ನೋ ಒಂದು ಫ್ಲೂಯಿಡ್ ನ ಹೊರಗಡೆ ತೆಗೆದು ಅದನ್ನ ಪ್ರಾಸೆಸ್ ಮಾಡಿ ಬೇರೆ ಪೇಷಂಟ್ ಗಳಿಗೆ ಇಂಜೆಕ್ಟ್ ಮಾಡಿದ್ರೆ ಅವ್ರಿಗೆ ರೋಗ ಸರಿಯಾಗುತ್ತೆ. ಆದ್ರೆ ಒಬ್ನಿಂದ ತೆಗೆದಿರೋ ಫ್ಲೂಯಿಡ್ ನಿಂದ ಎಷ್ಟ್ ಜನರನ್ನ ಕಾಪಾಡಕ್ಕಾಗತ್ತೆ ಅದಿನ್ನೂ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಇದನ್ನೆಲ್ಲ ಇವ್ರು ಮಾಡ್ತಾ ಇರೋದೇನಕ್ಕಂದ್ರೆ ಚೇರ್ಮನ್ ಹೆಂಡತಿನ ಕಾಪಾಡೋಕೋಸ್ಕರನೇ. ಮತ್ತೆ ಅವರು ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. ಇದೆಲ್ಲ ಆಗತ್ತಾ ಅಂತ ಕೇಳಿದಾಗ ರೀತು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾಳೆ. ಇದೇ ಸಮಯ ಇಲ್ಲಿ ಡಾಕ್ಟರ್ ಶಶಿ ಈ ಎಲ್ಲಾ ವಿಷಯಗಳನ್ನು ಹೈಯರ್ ಅಫಿಷಿಯಲ್ ತಿಳಿಸ್ತಾ ಇರೋವಾಗ ಅದಕ್ಕವರು ಆ ಹುಡುಗಿ ಇದನ್ನ ಮಾಡ್ತಾಳೆ ಅಂತ ಅವಳಿಗೆ ನಂಬಿಕೆ ಇಲ್ಲ. ಅವಳನ್ನ ನಮ್ಮಿಂದಲೂ ನಂಬೋಕಾಗಲ್ಲ. ಯಾಕಂದ್ರೆ ಅವ್ಳು ಮಾಡೋದು ಯಾವಾಗ್ಲೂ ಎಡಬೆಟ್ಟೆ ಅಂತ ಮಾತಾಡ್ತಾರೆ. ಆಗ ಇದನ್ನ ಇವಳು ಕೇಳ್ಕೊಂಡು ಇವಳಿಗೊಂದು ಹಳೆ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಕೆಲವು ವರ್ಷಗಳ ಹಿಂದೆ ಇವಳು ಮತ್ತೆ ಇವಳ ತಂದೆ ಕಾರ್ಡ್ಸ್ ಆಡ್ತಾ ಇರೋವಾಗ ಇವಳು ನಮ್ DNA ಬಗ್ಗೆ ಒಂದು ಟೆಸ್ಟ್ ಇದೆ ಅಂತ ಅದಕ್ಕವರು DNA ಅನ್ನೋದು ನಮ್ ಪೂರ್ವಜರೆಲ್ಲ ಬಿಟ್ಟೋಗಿರೋ ಒಂದ್ ರೀತಿ ಆಸ್ತಿ, ಅದ್ರಲ್ಲಿ ಒಳ್ಳೆ ವಿಷಯನೂ ಇರುತ್ತೆ ಕೆಟ್ಟ ವಿಷಯನೂ ಇರುತ್ತೆ ಅಂತ ಹಾಗೆ ಮಾತಾಡ್ತಾ ಇರೋವಾಗ ತಕ್ಷಣ ಯಾರೋ ಒಬ್ಬ ಒಂದ್ ಮರನ್ ಕಡಿಯೋಕೋಸ್ಕರ ಇವ್ರ ಹತ್ರ ಪರ್ಮಿಷನ್ ಕೇಳಿರ್ತಾನೆ. ಆದ್ರೆ ಇವರು ಕೊಟ್ಟಿರಲ್ಲ. ಅದರಿಂದ ಇವಾಗ ಮನೆಗೆ ಹುಡುಕೋ ಬಂದು ಪರ್ಮಿಷನ್ ಕೊಡ್ತೀಯಾ ಇಲ್ವಾ ಅಂತ ಇವ್ರನ್ನ ಬೈತಾ ಇವ್ರ ಕಾಸ್ಟ್ ಬಗ್ಗೆ ಮಾತಾಡಿ ಕೊನೆಗೆ ಇವ್ರನ್ನ ಹೊಡೆದು ಬಿಡ್ತಾನೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದ್ಮೇಲೆ ಆ ತಂದೆನ ಹೊರಾಕಾಸ್ ನೋಡ್ಕೊಂಡು ಹೋಗಿರೋ ಪೊಲೀಸ್ಗಳು ರೆಸ್ಕ್ಯೂ ಮಾಡಿ ಇವಾಗ ಅವ್ರನ್ನ ಒಂದ್ ಮಸೀದಿಗೆ ಬಿಟ್ಟಿದ್ದಾರೆ. ಆವಾಗ ತಾನೆ ಅವರು ತನ್ನ ಮಗಲ್ದು ವಾಟರ್ ಬಾಟ್ಲ್ ಇರೋದ್ ನೋಡಿ ಇದ್ ನಿಮ್ಗೆ ಎಲ್ಲಿ ಸಿಕ್ತು, ಇದ್ ನನ್ ಮಗಲ್ದು ಅಂತ ವಿಚಾರಿಸ್ತಾರೆ. ಆಗ ಜೋಶ್ನ ಒಬ್ನಿಗೆ ಸ್ಟಿಚ್ ಮಾಡಿ ಆ ವಾಟರ್ ಬಾಟಲ್ ನ ಕೊಟ್ ಕಳ್ಸಿದ್ನಲ್ಲ ಅವನು ನಿಮ್ ಮಗ್ಲಿಗೆ ಯಾವ ತೊಂದ್ರೆನೂ ಆಗಿರಲ್ಲ. ಯಾಕಂದ್ರೆ ಅವ್ರವ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ನಡೆದಿರೋ ಎಲ್ಲಾ ವಿಷಯಗಳನ್ನು ಅವ್ರಿಗೆ ಹೇಳ್ತಾನೆ. ಇದೇ ಸಮಯ ಈ ಕಡೆ ಜೋಶ್ನ ಆ ಹುಡುಗನ್ನ ಎಲ್ಲಾ ಕಡೆ ಹುಡುಕ್ತಾನೆ. ಆದ್ರೆ ಅವನು ಎಲ್ಲೂ ಇಲ್ಲ. ಅಂಕಲ್ ಇಟ್ಟಿರೋ ಬರೀ ಒಂದ್ ಲೆಟರ್ ಮಾತ್ರ ಇದೆ. ಅದರಲ್ಲಿ ಅವನ್ಗ ರೋಗ ಇನ್ಫೆಕ್ಟ್ ಆಗಿರೋದು, ಅದರಿಂದ ತಾನು ಕೂಡ ಅವನ ಜೊತೆ ಹೋಗಿರೋದು ಅಂತ ಎಲ್ಲಾ ವಿಷಯಗಳು ಇದೆ. ಇದನ್ನೆಲ್ಲ ನೋಡಿ ಇವಳು ತುಂಬಾನೇ ಫೀಲ್ ಮಾಡಿ ಸರಿ ಅಂತ ಮಗುನ್ ಕರ್ಕೊಂಡಿವಾಗ ಎಲ್ಗೋ ಹೊರಡ್ತಾಳೆ.
ಇಲ್ಲಿ ನಮ್ ಹೀರೋನ ಅವ್ನ ತಾತ ಅವ್ರಾಕಸ್ಗೋಸ್ಕರ ನಿನ್ ತಾಯಿ ಏನಕ್ ಪ್ರಾಣನೇ ಬಿಟ್ರು ಗೊತ್ತಾ? ಎಲ್ಲ ನಿಂಗೋಸ್ಕರನೇ. ನಿನ್ನವರು ನಮಗ್ ಕೊಟ್ರು, ಅದರಿಂದ ತನ್ನ ಜೀವನ ಪೂರ್ತಿ ಅವ್ರಿಗೆ ಸೇವೆ ಮಾಡೋಣ ಅಂತ ತೀರ್ಮಾನ ಮಾಡಿ ಕೊನೆಗೆ ತನ್ನ ಪ್ರಾಣನೇ ಅವ್ರಿಗೋಸ್ಕರ ತ್ಯಾಗ ಮಾಡಿದಾರೆ. ಸೊ ನೀನು ಒಂದ್ ಚೇಳಾಗಿದ್ದು ಎಲ್ರನ್ನೂ ಕಚ್ಬೇಡ, ಕಪ್ಪೆ ಆಗಿದ್ದು ಎಲ್ರೂ ಒಳ್ಳೇದ್ ಮಾಡು ಅಂತ ಹೇಳ್ತಾ ಇರೋವಾಗ ಅಲ್ಲಿಗ ಜೋಶ್ನ ಬರ್ತಾಳೆ. ಅವಳ ಜೊತೆ ಇರೋ ಮಗುವನ್ನ ಆಲ್ರೆಡಿ ನೋಡಿದ್ಯಲ್ಲ, ಅದರಿಂದ ಇವನ್ನ ನಂಗೆ ಗೊತ್ತು ಅನ್ನೋ ರೀತಿ ಇವನಿಗೆ ಕೈ ತೋರಿಸುತ್ತೆ. ಇದೇ ಸಮಯ ಈ ಕಡೆ ಆ ಡಾಕ್ಟರ್ಸ್ ಎಲ್ಲ ಹೊರಕಣಿಂದ ಫ್ಲೂಯಿಡ್ ನ ಹೊರಗಡೆ ತೆಗಿಯೋಕೋಸ್ಕರ ಅವನ ಹತ್ರ ನಿಂಗೆ ಈ ಪ್ರೊಸೀಜರ್ ಮಾಡಿದ್ರೆ ತುಂಬಾ ಜನರನ್ನ ಕಾಪಾಡಕ್ಕಾಗತ್ತೆ, ಆದ್ರೆ ನಿನ್ ಪ್ರಾಣಕ್ಕೂ ತೊಂದರೆ ಇದೆ, ನೀನ್ ಇದಕ್ಕೆ ಒಪ್ಕೋತೀಯ ಅಂತ ಕೇಳಿ ಅದನ್ನ ಅವನಿಗೆ ಟ್ರಾನ್ಸ್ಲೇಟ್ ಮಾಡೋಕ್ ಹೇಳಿದಾಗ ಒಬ್ಬ ಪೊಲೀಸ್ ಆಫೀಸರ್ ಅವ್ನ ಭಾಷೆನಲ್ಲಿ ನೀನ್ ಇದಕ್ಕೆ ಒಪ್ಕೋತೀಯ ಇಲ್ವಾ ಅಂತ ತುಂಬಾನೇ ಆರ್ಷಾಗಿ ಹೇಳ್ತಾನೆ. ಅದಕ್ಕೆ NGO ವರ್ಕರ್ ಅವ್ನ ಪ್ರಾಣನ್ ಕೇಳೋಕ್ಕೂ ಮುಂಚೆ ಅವನ ಹೆಸರನ್ನಾದ್ರೂ ತಿಳ್ಕೊಳ್ಳಿ, ಅವನ ಹೆಸರು ಎಣ್ಮೆ ಅಂತ, ಅವನ ಹತ್ರ ಏನ್ ಮಾಡ್ತೀಯ ಅಂತ ವಿಚಾರಿಸಿದಾಗ ಅದಕ್ಕೆ ಅವನು ಒಪ್ಕೋತಾನೆ. ಆದ್ರೂ ಒಂದು ಕಂಡೀಷನ್ ಇದೆ, ನನ್ನ ಇಟ್ಕೊಂಡು ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ ಜನ ಯಾರಿಗೂ ಯಾವ ತೊಂದ್ರೆನೂ ಕೊಡಬಾರ್ದು, ಮತ್ತೆ ನಮ್ ಪೂರ್ವಜರ ಮನೆಗಳನ್ನ ನೀವ್ ನಾಶ ಮಾಡಿದೀರಾ, ಅದ್ರಿಂದಲೇ ಈ ರೋಗ ಬಂತು ಅಂತ ಅಟು ವಸಂತ ಒಂದ್ ಮಾತು ಹೇಳ್ತಾನೆ. ಆಗ ಇದನ್ ಕೇಳಿದ ತಕ್ಷಣ ಕೇತನ್ಗೇನೋ ಒಂದ್ ವಿಷಯ ಅರ್ಥ ಆಗತ್ತೆ. ಈ ಕಡೆ ಹೀರೋನ್ ಮನೇಲಿ ಆ ಮಗು ಅಂಕಲ್ನ ಜರ್ನಲ್ ಇಟ್ಕೊಂಡು ಏನೋ ಒಂದು ವಿಷಯನ ಬಿಡಿಸ್ತಾ ಇದೆ. ಏನಂತ ನೋಡುವಾಗ ಅದು ಎಕ್ನೀಶಿಯಾ ಪ್ಲಾಂಟ್ ನ ಎಲೆಗಳು. ಅದ್ರ ಜೋಶ್ನಾಗ ಇದ್ರ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲ, ಅದರಿಂದ ಅದ್ರ ಬಗ್ಗೆ ಏನೂ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನಮ್ ಹೀರೋನ್ ಇವಾಗ ನೋಡಕ್ ಬರ್ತಾಳೆ. ಅಲ್ಲವನು ಅಮ್ಮ ತೀರ್ಕೊಂಡಿರೋ ವಿಷಯನ ತಮ್ಮನಿಗೆ ತಿಳ್ಸೋದ್ ಬೇಡ, ಮತ್ತೆ ನಾನ್ ಮಾಡಿರೋ ತಪ್ಪಿಗೆ ಹೊರಕಾಯಿಗ ಶಿಕ್ಷೆ ಅನ್ಭವಿಸ್ತಾ ಇದ್ದಾನೆ, ಅವನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು, ಆದ್ರೆ ಹಾಸ್ಪಿಟಲ್ ಡಾಕ್ಟರ್ಸ್ ನ ಬಿಟ್ರೆ ಬೇರೆ ಯಾರಿಂದಲೂ ಹೋಗಕ್ಕಾಗಲ್ಲ ಅಂತ ಹೇಳಿದಾಗ ಹಾಗಾದ್ರೆ ನರ್ಸ್ ಹೋಗ್ಬೋದ ಅಂತ ಜೋಶ್ನ ಕೇಳಿ ಅಲ್ಲಿ ಹೋಗೋದ್ರ ಬಗ್ಗೆ ಇಬ್ರು ಯೋಚನೆ ಮಾಡ್ತಾರೆ. ಇದೇ ಸಮಯ ಹಾಸ್ಪಿಟಲ್ ನಲ್ಲಿ ಪೆಪ್ಟೈಡ್ ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೊಸೀಜರ್ ನ ನಾಳೆ ಮಾಡೋಣ ಅಂತ ಡಾಕ್ಟರ್ಸ್ ಎಲ್ಲ ಮಾತಾಡ್ತಾ ಇರೋವಾಗ ಆ ಚೇರ್ಮನ್ ನ ಹೆಂಡತಿಗೆ ಸ್ಟೇಜ್ 2 ಅವ್ರಿಗೀಗ ಬಿಕ್ಕಳಿಕೆ ಶುರುವಾಗಿದೆ. ಸೊ ಇನ್ನಿವ್ರಿಗೆ ಜಾಸ್ತಿ ಟೈಮ್ ಇಲ್ಲ, ಅದರಿಂದ ಇವತ್ತೇ ಆ ಪ್ರೊಸೀಜರ್ ನ ಶುರು ಮಾಡ್ಬೇಕು ಅಂತ ಡಾಕ್ಟರ್ ಶಶಿ ರೀತುಗಳ್ತಾರೆ. ಇಲ್ಲ ಕೇತನ್ ಆ NGO ವರ್ಕರ್ನ ಹೊರಾಕ ಏನ್ ಹೇಳದ್ನೋ ಅದನ್ನೆಲ್ಲ ಬರ್ಕೊಡೋಕ್ ಹೇಳಿ ಅದ್ನೀಗ ಓದ್ ನೋಡ್ತಾನೆ. ಅದ್ರಲ್ಲಿ ನೀವು ನಮ್ ಪೂರ್ವಜರ ಮನೆಗಳನ್ನ ನಾಶ ಮಾಡಿದೀರಾ, ಅದರಿಂದ ಅವರು ಕೋಪದಲ್ಲಿದ್ದಾರೆ ಅಂತ ಒಂದ್ ವಿಷಯ ಇದೆ. ಇದ್ ನೀವು ಫುಲ್ ಆಗಿ ಡಿಕೋಡ್ ಮಾಡಿ ನೋಡ್ದಾಗ್ತಾನೆ ಗೊತ್ತಾಗತ್ತೆ. ಅವ್ರ ಕಸಲ ಸತ್ತವ್ರನ್ನ ಮಣ್ ಮಾಡಿ ಅವ್ರ ಸಮಾಧಿ ಮೇಲೆ ಗಿಡಗಳನ್ನ ಬಿತ್ತನೆ ಮಾಡ್ತಾರಂತೆ. ಅದ ಹಾಗೆ ಕೆಲವು ವರ್ಷಗಳು ಕಳೆದ್ಮೇಲೆ ಅವನ್ ಜಾಗದಲ್ಲಿ ಮರ ಗಿಡಗಳೆಲ್ಲ ಬೆಳೆದು ಅವನ್ ಜಾಗನೇ ಕಾಡಿನ ರೀತಿ ಬದಲಾಗತ್ತೆ. ಸೊ ಈ ವಿಷಯ ಯಾವ್ದು ಗೊತ್ತಿಲ್ದೆ ಯಾರೋ ಆ ಜಾಗ ನಾಶ ಮಾಡಿದಾರೆ ಅಂತ ಗೊತ್ತಾಗಿ ಅದ್ರ ಬಗ್ಗೆ ವಿಚಾರಿಸೋಕೋಸ್ಕರ ಇವನಿಗ ಜೆನ್ಕಿನ್ಸ್ ಕೊಡೋಕ್ ತಯಾರಾಗ್ತಾನೆ. ಈ ಕಡೆ ಇವರು ಕೂಡ ಹಾಸ್ಪಿಟಲ್ ಬಂದ್ ಸೇರಿ ನಮ್ ಹೀರೋ ಡಾಕ್ಟರ್ ಶಶಿ ಹತ್ರ ನಾನು ಹೊರಕನ ನೋಡ್ಬೇಕು ಅಂತ ಕೇಳ್ಕೊಂಡಾಗ ಅದಕ್ಕೆ ಅವರು ಇಲ್ಲ ಆಗಲ್ಲ, ನಾವು ತುಂಬಾ ಜನರನ್ನ ಕಾಪಾಡೋಕೋಸ್ಕರ ಒಂದು ಪ್ರೊಸೀಜರ್ ಮಾಡ್ತಾ ಇದೀವಿ, ಅದರಿಂದ ಅವ್ನ ಪ್ರಾಣಕ್ಕೆ ಅಪಾಯ ಉಂಟಾಗತ್ತೆ ಅಂತ ಹೇಳೋದನ್ನ ಕೇಳಿ ಇವನ್ ತುಂಬಾನೇ ಫೀಲ್ ಮಾಡ್ತಾ ಇದೆಲ್ಲ ನನ್ನಿಂದಲೇ ಅವನು ಸಿಗಾಕೊಂಡ ಅಂತ ಅಳೋಕ್ ಶುರು ಮಾಡ್ತಾನೆ. ಆವಾಗ ಅವರು ಹಾಸ್ಪಿಟಲ್ ಒಳಗಡೆ ಯಾರು ಮಾಸ್ಕ್ ಹಾಕೊಳ್ದೆ ಇರಬೇಡಿ, ಎಲ್ರು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿ ಹೊರಟಾಗ ಇವನು ನನ್ನ ಮಾಸ್ಕ್ ಹಾಕೊಳ್ದೆ ಹೋದ್ರು ಕೂಡ ರೋಗ ನನ್ ಏನು ಮಾಡಲ್ಲ, ಯಾಕಂದ್ರೆ ನನ್ನ ನಿತ್ತವರು ಕೂಡ ಹೊರಾಕನೆ, ನೀವು ಅವನ ಹತ್ರ ಏನು ನುಡುತ್ತಾ ಇದೀರೋ ಅದ್ ನನ್ನಲ್ಲೂ ಖಂಡಿತ ಇರುತ್ತೆ, ದಯವಿಟ್ಟು ಅವನ್ನ ಬಿಟ್ಬಿಡಿ, ನನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬೇಡ್ಕೋತಾನೆ. ಈ ಕಡೆ ತಂದೆ ಸ್ಟೇ ಮಾಡಿರೋ ಮಸೀದಿ ಮುಂದೆ ಒಂದು ಆಂಬುಲೆನ್ಸ್ ಬರುತ್ತೆ. ಆಗ ಇವ್ರ ಮಕ್ಕಳನ್ನ ನೋಡಕ್ ಬೇರೆ ದಾರಿ ಇಲ್ಲ ಅಂತ ಆ ಡ್ರೈವರ್ಗಳನ್ನ ಡೈವರ್ಟ್ ಮಾಡಿ ಇವರು ಆಂಬುಲೆನ್ಸ್ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಹಾಗ ಹೊರಟು ತುಂಬಾ ದೂರ ಬಂದ್ಮೇಲೆ ತನಕ ಗೊತ್ತಾಗುತ್ತೆ ಅದ್ರೊಳಗಡೆ ಒಬ್ರು ವಯಸ್ಸಾದ ಪೇಷಂಟ್ ಇದಾರೆ ಅಂತ. ಸೊ ಅವ್ರ ಹತ್ರ ದಯವಿಟ್ಟು ನನ್ ಕ್ಷಮಿಸ್ಬಿಡಿ, ನನ್ ಬೇರೆ ದಾರಿ ಇಲ್ಲ, ನಾನಿಂದ ಮಾಡ್ಲೇಬೇಕು ಅಂತ ಅವ್ರನ್ನ ಕೆಳಗಡೆ ಇಳಿಸಿ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಒಂದು ಬೋರ್ಡ್ ನ ಅವ್ರ ಹತ್ರ ಇಟ್ಟು ಇವರಲ್ಲಿಂದ ಹೊರಟು ಬಿಡ್ತಾರೆ. ಇಲ್ಲಿವಾಗ ಆ ಚೇರ್ಮನ್ ನ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಆರ್ಗನ್ ಫೇಲಿಯರ್ ಕೊಡಬೇಕಾಗಿರೋ ಮೆಡಿಸಿನ್ ಯಾವ್ದೋ ಅವ್ರು ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಅವರು ನಂಗೇನಾದ್ರೂ ಪರವಾಗಿಲ್ಲ, ನನ್ ಮಗನ್ ಮಾತ್ರ ಕಾಪಾಡಿ ಅಂತ ಕೇಳ್ಕೊಂಡಾಗ ರೀತು ಹೇಳ್ತಾನೆ ಹಾಗ್ ಮಾಡೋಕ್ ಮ್ಯಾಕ್ಸಿಮಮ್ ಚಾನ್ಸೇ ಇಲ್ಲ, ನಿಮ್ಮನ್ ಕಾಪಾಡಿದ್ರಾದ್ರೂ 5,000 ಜನರನ್ನ ಕಾಪಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಮತ್ತೆ ಇವರು 12 ವರ್ಷಗಳ ನಂತರ ಮೊದಲನೇ ಬಾರಿ ಇವಾಗ ತಾನೇ ಪ್ರೆಗ್ನೆಂಟ್ ಆಗಿದಾರಂತೆ. ಸೊ ಇದನ್ನೆಲ್ಲ ತಡ್ಕೊಳಕಾಗ್ದ ಜೋರಾಗಿ ಕೂಗಾಡ್ತಾ ಹಾಗೆ ಅಳೋಕ್ ಶುರು ಮಾಡ್ತಾರೆ. ಈ ಕಡೆ ತಂದೆ ಹೋಗ್ತಾ ಇರೋ ದಾರಿನಲ್ಲಿ ಪೊಲೀಸ್ಗಳೆಲ್ಲ ಅವ್ರನ್ನ ತಡೆದು ಅವ್ರನ್ನ ಹೊಡೆದು ಬಿಡ್ತಾರೆ. ಯಾಕಂದ್ರೆ ಈ ಆಂಬುಲೆನ್ಸ್ ಇಷ್ಟೊತ್ತಿಗೆ ಯಾವ್ದೋ ಒಂದು ಡೆಡ್ ಬಾಡಿನ ತಗೋಬರೋಕೋಸ್ಕರ ಹೊರಟಿರ್ಬೇಕಂತ, ಆದ್ರೆ ಇನ್ನೂ ಹೋಗಿಲ್ಲ. ಅದರಿಂದ ಇವ್ರನ್ನ ಹೊಡೆದು ಬಾ ನನ್ ಜೊತೆ ಅಂತ ಹೇಳಿ ಇವ್ರನ್ನ ಬೇರೆಲ್ಗೋ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಕೇತನ್ ರೀತು ಆ ಗಿಡ ನೋಡ್ಕೊಂಡ್ ಬಂದಿಲ್ಲಲ್ಲ ಜೆನ್ಕಿನ್ಸ್ ಬಯೋ ಪಾರ್ಕ್ ಅನ್ನೋ ಆ ಜಾಗ, ಅಲ್ಲಿಗೆ ಇವನು ಬಂದು ಒರಾಕಸ್ನ ಸಮಾಧಿ ಬಗ್ಗೆ ಅಲ್ಲೇನಾದ್ರೂ ವಿಷಯ ಸಿಗುತ್ತಾ ಅಂತ ಹುಡುಕೋಕ್ ಶುರು ಮಾಡ್ತಾನೆ. ಹಾಗೆ ಇವರೆಲ್ಲ ತುಂಬಾ ಹೊತ್ತು ಹುಡುಕದ್ಮೇಲೆ ಆ ಆಟಮ್ ಕಂಪ್ನಿಯ ಒಂದು ನೇಮ್ ಪ್ಲೇಟ್ ಸಿಗುತ್ತೆ. ಸೊ ಇಲ್ಲಿ ಅವರು ಏನೋ ಒಂದ್ ರೀತಿ ಪ್ರಾಜೆಕ್ಟ್ ಮಾಡಿದಾರೆ ಅನ್ನೋ ವಿಷಯ ಅರ್ಥ ಆಗಿ ಒಂದ್ ವೇಳೆ ಇಲ್ಲಿ ಆ ಹೊರಾಕಸ್ನ ಸಮಾಧಿ ಇತ್ತ ಈ ರೋಗ ಕಾರಣ ಕೂಡ ಇದೇನಾ ಅಂತ ಗೊತ್ತಾಗ್ಬೇಕು ಅಂತ ಇಲ್ಲಿರೋ ಮಣ್ಣ ಟೆಸ್ಟ್ ಮಾಡೋಕ್ ಆರ್ಡರ್ ಮಾಡ್ತಾನೆ. ಈ ಕಡೆ ತಂದೆ ಆ ಡೆಡ್ ಬಾಡೀಸ್ ಇರೋ ಮಾರ್ಚರಿಗೆ ಬಂದಾಗ ಅಲ್ಲಿ ಆ ಅಂಕಲ್ ಇದಾರೆ. ಅವ್ರು ಇವ್ರನ್ನ ನಿಂಗ್ ಬೇಗ ಬರೋಕ್ ಏನಾಯ್ತು ಅಂತ ಬೈದು ಅಲ್ಲಿರೋ 2 ಡೆಡ್ ಬಾಡೀಸ್ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವುಗಳನ್ನ ತಗೊಂಡೋಗಕ್ ಹೇಳ್ತಾರೆ. ಆ ಇವರು ಸರಿ ಅಂತ ಅವುಗಳನ್ನ ಆಂಬುಲೆನ್ಸ್ ನಲ್ಲಿ ಎತ್ತಿಡ್ತಾ ಇರೋವಾಗ ಅವರು ಯಾರ ಜೊತೆ ಮಾತಾಡ್ಕೋತಾರೆ. ಈ ಹುಡುಗ ಇಲ್ಲಿಗೆ ಬಂದಿರೋ ಟೂರಿಸ್ಟ್ ನಲ್ಲಿ ಒಬ್ಬ ಪಾಪ ಇವನ್ ತಂದೆ ತಾಯಿ ನೀಲ ಇಲ್ಲನಲ್ಲಿ ಸಿಗಾಕೊಂಡಿದ್ದಾರೆ, ಅವ್ರಿಗೆ ವಿಷಯ ಗೊತ್ತಿಲ್ಲ. ಮತ್ತೆ ಇವನ್ಗೊಬ್ಳು ತಂಗಿನೂ ಇದ್ದಾಳೆ, ಅವಳಿಗ ಎವಾಕ್ಯುಯೇಷನ್ ಸೆಂಟರ್ಗೆ ಹೋಗ್ತಾ ಇದ್ದಾಳೆ ಅಂತ ಈ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರೋವಾಗ ಇದನ್ನ ತಂದೆ ಕೇಳಿ ಆ ಡೆತ್ ಸರ್ಟಿಫಿಕೇಟ್ ನ ಚೆಕ್ ಮಾಡ್ತಾರೆ. ಅದ್ರಲ್ಲಿರೋದು ತನ್ನ ಮಗನ ಹೆಸರು.
ಸೊ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ದೆ ಈ ವಿಷಯನ ಹೊರಗಡೆ ತೋರಿಸ್ಕೊಳ್ದೆ ಹಾಗೆ ಒಳಗಡೆ ಬಂದು ಭಯಂಕರವಾಗಿ ಅಳೋಕ್ ಶುರು ಮಾಡ್ತಾರೆ. ಅದ ತಕ್ಷಣ ಇವ್ರನ್ನ ಪೊಲೀಸ್ ಹೊರಗಡೆ ಕರೆದು ಏನಾಯ್ತು ಅಂತ ವಿಚಾರಿಸ್ತಾರೆ. ಆದ್ರೆ ಇವರು ಏನು ಹೇಳ್ತಾ ಇಲ್ಲ. ಆಗ ಅಂಕಲ್ ನನಗ್ ನಿನ್ ಜೊತೆ ಬರೋಕಾಗಲ್ಲ, ಅದರಿಂದ ಇವನ್ನ ನೀನೇ ನಿನ್ ಸ್ವಂತ ಅಂತ ತಿಳ್ಕೊಂಡು ಮಾಡ್ಬೇಕಾಗಿರೋ ಕಾರ್ಯನೆಲ್ಲ ಮಾಡಿ ಮುಗಿಸ್ಬಿಡು ಅಂತ ಹೇಳಿ ಇವ್ರಿಗೆ ದುಡ್ಡು ಕೊಡ್ತಾರೆ. ಆಗ ಇವರು ಏನೋ ತೋರ್ಸ್ಕೊಳ್ದೆ ಈಸ್ಕೊಂಡು ತನ್ನ ಮಗನ್ ಡೆಡ್ ಬಾಡಿನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಆ ಹೊರಕದವನ್ನ ಏನು ಮಾಡ್ದೆ ಅದಕ್ ಬದಲಾಗಿ ನಮ್ ಹೀರೋ ಬಾಡಿನಿಂದ ಫ್ಲೂಯಿಡ್ ನ ಹೊರಗಡೆ ತೆಗೆದು ಅದ್ರಲ್ಲ ಪೆಪ್ಟೈಡ್ ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ಚೇರ್ಮನ್ ಹೆಂಡತಿಗೂ ಇಂಜೆಕ್ಟ್ ಮಾಡಾಯ್ತು. ಆದ್ರೆ ಅದನ್ನೆಲ್ಲ ಸರಿಯಾಗಿ ತೋರಿಸ್ತಾ ಇಲ್ಲ. ಇದನ್ನೆಲ್ಲ ಇವಾಗ ರೀತು ಮಾಡಿ ಮುಗಿಸಿ ಹೊರಗಡೆ ಹ್ಯಾಂಡ್ ವಾಶ್ ಮಾಡ್ತಾ ಇರೋ ಸಮಯ ಆ ಚೇರ್ಮನ್ ಹೆಂಡತಿ ಕಾನ್ಶಿಯಸ್ ಹೋಗ್ತಾ ಇದೆ. ಮತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ ಒಬ್ರು ಡಾಕ್ಟರ್ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದೇ ಟೈಮ್ ಇವಳ್ದೊಂದು ಫ್ಲಾಶ್ ಬ್ಯಾಕ್. ಇವಳ ತಂದೆ ಹತ್ರ ಯಾರೋ ಒಬ್ಬ ಒಂದ್ ಮರನ್ ಕಡಿಯೋಕೋಸ್ಕರ ಪರ್ಮಿಷನ್ ಕೇಳಿದ್ನಲ್ಲ, ಇವರು ಕೊಡಲ್ಲ ಅಂತ ಹೇಳಿದ್ರಲ್ಲ, ಅವನೀಗ ಆ ಮರನ್ ಕಡಿದು ಬಿಟ್ಟಿದ್ದಾನೆ. ಇದರಿಂದ ಇವರು ನಾವ್ ಎಷ್ಟೇ ಮೇಲೆ ಹೋಗಿ ಟ್ರೈ ಮಾಡಿದ್ರು ಇವರೆಲ್ಲ ನಮ್ ಕಾಸ್ಟ್ ತೋರಿಸಿ ನಮ್ನ ಅಲ್ಲಿ ಹೋಗಕ್ ಬಿಡಲ್ಲ. ನೀನ್ ಎಷ್ಟೇ ದುಡ್ಡು ಡಾಕ್ಟರ್ ಆದ್ರೂ ಅದರಿಂದಲ್ಲ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇವಳು ಬುಕ್ ನೆಲ್ಲ ಹರಿದು ಹಾಗೆ ಎಸೆಯಕ್ ಶುರು ಮಾಡ್ತಾರೆ. ಈ ಫ್ಲಾಶ್ ಬ್ಯಾಕ್ ಎಲ್ಲ ಇವಳಿಗೆ ಮತ್ತೆ ಮತ್ತೆ ಇವಳು ಕಣ್ಮುಂದೆ ಬರ್ತಾ ಇದೆ. ಇದೇ ಸಮಯ ಇವಳು ಅಲ್ಲಿಗೆ ಬಂದು ಇವನ್ ಪೆಪ್ಟೈಡ್ ಅವ್ರ ಬಾಡಿ ಪೂರ್ತಿ ಸ್ಪ್ರೆಡ್ ಆಗ್ತಾರೆ. ಈ ಒಂದು ಪ್ರಾಸೆಸ್ ನಲ್ಲಿ ಈ ರೀತಿ ಖಂಡಿತ ನಡೆಯುತ್ತೆ. ಸ್ವಲ್ಪ ಹೊತ್ನಲ್ಲೇ ಅವರು ಮತ್ತೆ ಸರಿ ಆಗ್ತಾರೆ. ನನ್ ನಂಬಿ ಅಂತ ಹೇಳ್ತಾ ಇರೋವಾಗ್ಲೇ ಇನ್ನೊಂದ್ ಕಡೆ ನಮ್ ಹೀರೋಗೂ ಇದೇ ರೀತಿ ನಡೆಯೋಕ್ ಶುರುವಾಗುತ್ತೆ. ಆಗಿದ್ನೆಲ್ಲ ನೋಡಿವಳು ನಮ್ ಹೀರೋಗ್ ಆಂಟಿಬಯೋಟಿಕ್ಸ್ ಅನ್ನೋ ಒಂದು ಮೆಡಿಸಿನ್ ಕೊಡೋಕ್ ಹೇಳಿದಾಗ ಡಾಕ್ಟರ್ ಶಶಿ ಅಷ್ಟೇ ಸಾಕಾ ನಿಂಗೆ ಗೊತ್ತಾ ಅಂತ ಕೇಳ್ತಾರೆ. ಇವಾಗ ತಾನೇ ಇವಳಿಗೆ ಇವಳ ತಂದೆ ಕೊನೆದಾಗಿರೋ ಮಾತ್ ನೆನಪಾಗತ್ತೆ. ಅದೇನಂದ್ರೆ ನಿನ್ ಹೊಳಗಡೆ ಒಂದ್ ಧ್ವನಿ ನೀನ್ ಇದನ್ನ ಮಾಡ್ಬೇಡ, ನಿನ್ನಿಂದ ಆಗಲ್ಲ ಅಂತ ಹೇಳ್ತಾನೆ ಇರುತ್ತೆ. ಆದ್ರೆ ಅದ್ರ ಮಾತನ್ನ ಯಾವತ್ತೂ ಕೇಳ್ಬೇಡ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡು. ನಾವು ಹುಟ್ಟಿರೋ ಜಾಗಕ್ಕೆ ನಾವು ತಲುಪಬೇಕಾಗಿರೋ ಜಾಗ ನಿರ್ಧಾರ ಮಾಡೋ ಅಧಿಕಾರ ಯಾವತ್ತೂ ಇಲ್ಲ ಅಂತ. ಇದನ್ನೆಲ್ಲ ಇವಳು ಹಾಗೆ ನೆನಪಿಸ್ಕೊಂಡು ಹೌದು ಈ ಆಂಟಿಬಯೋಟಿಕ್ ಮೆಡಿಸನ್ ಇವ್ರಿಗೆ ಕೊಡಿ, ಇದರಿಂದ ಏನೇ ಬಂದ್ರು ಅದಕ್ಕ ಜವಾಬ್ದಾರಿನ ನಾನ್ ತಗೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಅದ್ ಬಂದು ಒಂದ್ ಸ್ವಲ್ಪ ಹೊತ್ನಲ್ಲೇ ಡಾಕ್ಟರ್ ಶಶಿ ಅಲ್ಲಿಗೆ ಬಂದು ಇಬ್ರು ಸ್ಟೇಬಲ್ ಆಗಿದ್ದಾರೆ, ಅವ್ರಿಗೇನು ತೊಂದ್ರೆ ಇಲ್ಲ, ನಿಮ್ ತೀರಿ ಇವಾಗ ಸಕ್ಸಸ್ ಥ್ಯಾಂಕ್ಸ್ ಅಂತ ಹೇಳಿ ಅವ್ರಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಈ ಸಕ್ಸಸ್ ಇವಳಿಂದ ತಡ್ಕೊಳಕ್ ಆಗದೆ ಅಲೋಕ್ ಶುರು ಮಾಡ್ತಾಳೆ. ಯಾಕಂದ್ರೆ ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳೋ ಜನರ ಮಧ್ಯೆ ಇವಳು ಮಾಡಿರೋದು ಒಂದ್ ದೊಡ್ಡ ವಿಷಯ. ಇವಾಗ ತಕ್ಷಣ ಜೋಶ್ನ ಅಲ್ಲಿಗೆ ಬಂದು ಇವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆಗ ಇವರಿಬ್ರು ಆ ರೋಗದ ಬಗ್ಗೆ ಮಾತಾಡೋಕ್ ಶುರು ಮಾಡಿದಾಗ ಇವಳು ಆ ರೋಗನ ಹೇಗ್ ಕ್ಯೂರ್ ಮಾಡ್ಬೇಕು ಅಂತ ಕಂಡಿಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಆ ಗಿಡ ಈಗ ನಾಶವಾಗಿದೆ ಅಂತ ಮಾತಾಡ್ತಾಳೆ. ಆಗ ಜೋಶ್ನ ಅಲ್ಲಿರೋ ಫೋಟೋಸ್ ನೋಡಿ ನೀನು ಈ ಗಿಡ ನಾಶವಾಗಿದೆ ಅಂತ ತಿಳ್ಕೊಂಡಿದ್ರೆ ಅದು ತುಂಬಾನೇ ತಪ್ಪು, ಯಾಕಂದ್ರೆ ಆ ಗಿಡ ಇನ್ನೂ ಇದೆ ಅಂತ ಹೇಳ್ತಾಳೆ.